ಎಲ್ಲರಿಗೂ ನಮಸ್ಕಾರ. ಫೇಸ್ಬುಕ್ ಲೈವ್ನಲ್ಲಿ ನೋಡ್ತಿರುವಂತಹ ಎಲ್ಲ ವೀಕ್ಷಕರಿಗೆ ಹೊಸತುನ ಚಿಂತನ ಬಳಗದ ಪರವಾಗಿ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ನವಕರ್ನಾಟಕ ಪ್ರಕಾಶನ ಪ್ರಕಟಿಸುತ್ತಿರುವ ಹೊಸತು ಮಾಸಪತ್ರಿಕೆ ಈಗ 23ನೇ ವರ್ಷಕ್ಕೆ ಕಾಲಿಡುವ ಈ ಸಂದರ್ಭದಲ್ಲಿ ನಾವೆಲ್ಲರೂ ಹೊಸತು ಚಿಂತನ ಬಳಗ ಎಂಬ ಒಂದು ವೇದಿಕೆಯನ್ನು ಪ್ರಾರಂಭಿಸಿ ಅದರಲ್ಲಿ ಪ್ರತಿ ತಿಂಗಳು 3ನೇ ಸೋಮವಾರದಂದು ಒಂದು ತಿಂಗಳ ಅಂಗಳ ಎಂಬ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡಿದ್ದೇವೆ. ಅದರ ಪ್ರಕಾರ ಈ ದಿವಸ ನಮ್ಮ ಕಾರ್ಯಕ್ರಮದ ಉದ್ಘಾಟನಾ ಕಾರ್ಯಕ್ರಮ ಅಂತೇಳಿ ಹೇಳ್ಬೋದು. ಈ ದಿವಸ ನಡೆಯಲಿದೆ. ಈ ತಿಂಗಳ ಅಂಗಳ ಕಾರ್ಯಕ್ರಮದಲ್ಲಿ ಪ್ರತಿ ತಿಂಗಳು ನಾನು ಮೊದಲೇ ಹೇಳಿದ ಹಾಗೆ ಒಂದು ಕಾರ್ಯಕ್ರಮವನ್ನು ಇದೇ ಥರ ವಿಡಿಯೋ ಲೈವ್ ಕಾರ್ಯಕ್ರಮ ಇಟ್ಕೊಂಡು ಪ್ರಸ್ತುತ ವಿಷಯಗಳ ಬಗ್ಗೆ ನಮ್ಮ ವಿದ್ವಾಂಸರು, ಶಿಕ್ಷಣ ಕ್ಷೇತ್ರ, ವಿವಿಧ ಕ್ಷೇತ್ರದ ತಜ್ಞರ ಜೊತೆ ಸಂವಾದ, ವಾದ ಈ ಕಾರ್ಯಕ್ರಮ ನಡೆಯುತ್ತೆ. ಅದೇ ರೀತಿ ಈ ದಿನ ಈ ಕಾರ್ಯಕ್ರಮವನ್ನು ನಾವು ನಮ್ಮ ಹೊಸತು ಪತ್ರಿಕೆಯ ಸಂಸ್ಥಾಪಕ ಸಂಪಾದಕರಾದಂತಹ ಹಾಗೂ ನಮ್ಮೆಲ್ಲರ ಗುರುಗಳು, ಹಿತಚಿಂತಕರು, ಮಾರ್ಗದರ್ಶಕರು ಆದಂತಹ ಡಾಕ್ಟರ್ ಜಿ ರಾಮಕೃಷ್ಣ ಅವರು ಬಂದಿದ್ದಾರೆ. ಅವರು ಈ ದಿವಸ ಅವರಿಗೆ ನಾನು ಫಸ್ಟ್ ನಿಮ್ಮೆಲ್ಲರ ಪರವಾಗಿ ಮತ್ತು ಹೊಸತು ಬಳಗ ಪರವಾಗಿ ಅವರನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ. ಅವರು ಈ ದಿವಸ ನಮ್ಮ ರಾಷ್ಟ್ರೀಯ ಎಜುಕೇಷನ್ ಪಾಲಿಸಿ ಬಗ್ಗೆ ಅವರು ಮಾತನಾಡಲಿದ್ದಾರೆ. ಅವರ ಜೊತೆ ಸಂವಾದ ಮಾಡಲಿಕ್ಕೆ ನಮ್ಮ ಹೊಸತು ಮಾಸಪತ್ರಿಕೆಯ ಸಂಪಾದಕರು, ನಮ್ಮೆಲ್ಲರ ಗೆಳೆಯರಾದಂತಹ ಡಾಕ್ಟರ್ ಸಿದ್ದನಗೌಡ ಪಾಟೀಲ್ ಇದ್ದಾರೆ. ಅವರು ಕೂಡ ನಾನು ಸ್ವಾಗತವನ್ನು ಬಯಸ್ತೇನೆ. ಈ ಕಾರ್ಯಕ್ರಮ ನಡೆಯುತ್ತಿರುವಾಗಲೇ ನೀವು ಫೇಸ್ಬುಕ್ಕಲ್ಲಿ ನಿಮ್ಮ ಅನಿಸಿಕೆಗಳನ್ನು, ನಿಮ್ಮ ಪ್ರಶ್ನೆಗಳನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ಟೈಪ್ ಮಾಡಿದರೆ ಡಾಕ್ಟರ್ ಜಿ ರಾಮಕೃಷ್ಣ ಅವರು ಭಾಷಣ ಮಾಡಿದ ನಂತರ, ಅವರ ಸಂವಾದದ ನಂತರ ಆ ಪ್ರಶ್ನೆಗಳಿಗೆ ಡಾಕ್ಟರ್ ಜಿ ರಾಮಕೃಷ್ಣ ಅವರು ಉತ್ತರಿಸ್ತಿದ್ದಾರೆ. ಈಗ ನಾನು ವೇದಿಕೆಯನ್ನು ಡಾಕ್ಟರ್ ಜಿ ರಾಮಕೃಷ್ಣ ಮತ್ತು ಸಿದ್ದನಗೌಡ ಪಾಟೀಲ್ರಿಗೆ ಬಿಟ್ಕೊಡ್ತಾ ಇದ್ದೇನೆ. ನಮಸ್ಕಾರ. ಹೊಸತು ಚಿಂತನ ಬಳಗದ ಪರವಾಗಿ ಈ ತಿಂಗಳ ಅಂಗಳ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಈಗಾಗಲೇ ಸ್ವಾಗತವನ್ನು ಕೋರಿರ್ತಕ್ಕಂಥ ಈ ವೇದಿಕೆಯ ಸಂಚಾಲಕರಾಗಿರ್ತಕ್ಕಂಥ ಪ್ರೇಮಚಂದ್ ಅವರು ಇದರ ಉದ್ದೇಶವನ್ನು ತಮಗೆ ಹೇಳಿದ್ದಾರೆ. ಈಗ ಮುಖ್ಯವಾಗಿ ನೇರವಾಗಿ ವಿಷಯಕ್ಕೆ ಬರೋದಾದರೆ, ಪ್ರತಿ ತಿಂಗಳು ಒಂದು ನಮ್ಮ ದೇಶಕ್ಕೆ, ರಾಷ್ಟ್ರಕ್ಕೆ, ವಿಶ್ವಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಟ್ಟು ಮಾನವ ಕುಲಕೋಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯವನ್ನು, ಗಂಭೀರವಾಗಿರ್ತಕ್ಕಂಥ ವಿಷಯವನ್ನು ಚರ್ಚೆ ಮಾಡೋಕ್ಕೆ ಕೆಲವು ವಿಷಯ ತಜ್ಞರ ಜೊತೆ ಈ ವೇದಿಕೆಯನ್ನು ಹಂಚ್ಕೊಳ್ತೀವಿ. ಈ ಹಿನ್ನೆಲೆಯಲ್ಲಿ ಈ ಮೊದಲನೇ ಬಾರಿಗೆ ನಾವು ಇವತ್ತು ರಾಷ್ಟ್ರೀಯ ಶಿಕ್ಷಣ ನೀತಿ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಇತ್ತೀಚೆಗೆ ಕೇಂದ್ರ ಸರ್ಕಾರ ತಂದಿರತಕ್ಕಂಥ ಈ ಶಿಕ್ಷಣ ನೀತಿ ಬಹಳ ದೊಡ್ಡ ಚರ್ಚೆಗೆ ಒಳಗಾಗಿದೆ. ಆದರೆ ದುರಂತ ಏನು ಅಂದರೆ, ಅದು ಜಾರಿ ಬರೋಕ್ಕಿಂತ ಮುಂಚೆ ಚರ್ಚೆ ಒಳಗಾಗಬೇಕಾಗಿತ್ತು. ಆದರೆ ಚರ್ಚೆಗೆ ಅದು ಇವತ್ತು ಜಾರಿಗೆ ಬಂದ ಮೇಲೆ ಅದನ್ನು ಕೇಂದ್ರ ಸರ್ಕಾರ ಒಪ್ಪಿಕೊಂಡು ಅದಕ್ಕೆ ನಿರ್ದೇಶನ ಮಾಡಿದ ಮೇಲೆ ಇವತ್ತು ಚರ್ಚೆ ಆಗ್ತಾ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಹಲವಾರು ಪ್ರಶ್ನೆಗಳು ನಮ್ಮ ಮುಂದೆ ಇದ್ದಾವೆ. ಇದು ಹೊಸ ಮನ್ವಂತರಕ್ಕೆ ತೆಗೆದುಕೊಂಡು ಹೋಗ್ತದೆ. ಸೊ ಈ ನಮ್ಮ ಪರಂಪರೆಯನ್ನು ಕಲಿಸ್ಕೊಡ್ಲಾಗ್ತಾ ಇದೆ. ನಮ್ಮ ಸನಾತನ ಧರ್ಮವನ್ನು ಶಿಕ್ಷಣದ ಭಾಗವಾಗಿ ನೋಡಲಾಗ್ತಾ ಇದೆ. ಇನ್ನೊಂದು ಕಡೆ ಬಹಳ ದೊಡ್ಡ ಪ್ರಮಾಣದೊಳಗೆ ಇದು ವೈಚಾರಿಕ ಚಿಂತನೆಯನ್ನು ಬೋಧಿಸ್ತದೆ ಅಂತಕ್ಕಂಥ ಹಲವಾರು ಚರ್ಚೆಗಳು ನಡೀತಾ ಇದ್ದಾವೆ. ಸೊ ಇನ್ನೊಂದು ಕಡೆ ಅದಕ್ಕೆ ಪ್ರತಿರೋಧವಾಗಿ, ಇಲ್ಲ ಇದು ಮೂಲಭೂತವಾಗಿ ಸಾರ್ವಜನಿಕರು, ಮುಖ್ಯವಾಗಿ ಶಿಕ್ಷಣ ತಜ್ಞರು, ವಿದ್ಯಾರ್ಥಿಗಳು, ಶಿಕ್ಷಕರು, ಪಾಲಕರು ಇವರು ಯಾರೂ ಚರ್ಚೆ ಮಾಡ್ದೇನೆ, ಶಿಕ್ಷಣ ಸಂಸ್ಥೆಗಳು ವ್ಯಾಪಕವಾಗಿ ಚರ್ಚೆ ಮಾಡ್ದೇನೆ ಜಾರಿ ತಂದಿರತಕ್ಕಂಥ ಒಂದು ಅವೈಜ್ಞಾನಿಕವಾಗಿರ್ತಕ್ಕಂಥ ರೀತಿ ಒಳಗೆ ಇದು ಜಾರಿಗೆ ಬಂದಿದೆ ಅಂತಕ್ಕಂಥ ಪ್ರಶ್ನೆ ಒಂದು. ಎರಡನೆಯದು, ಶಿಕ್ಷಣವನ್ನು ಕೇಂದ್ರ ಸರ್ಕಾರ ಶಿಕ್ಷಣ ಇಷ್ಟು ದಿನ ಏನು ರಾಜ್ಯಗಳ ಮತ್ತು ಒಕ್ಕೂಟ ವ್ಯವಸ್ಥೆಯಲ್ಲಿ ರಾಜ್ಯಗಳ ಒಂದು ವಿಷಯ ಆಗಿತ್ತು, ಅದರ ಬದಲಾಗಿ ಇವತ್ತು ಅದನ್ನು ಕೇಂದ್ರೀಯ ವಿಷಯವಾಗಿ ಮಾಡಲಾಗ್ತಾ ಇದೆ. ಒಕ್ಕೂಟ ವ್ಯವಸ್ಥೆಯ ಪರಿಕಲ್ಪನೆಗೆ ಧಕ್ಕೆ ಬರ್ತಾ ಇದೆ ಅಂತ ಅನ್ನೋದು ಒಂದು ವಿಷಯ. ಎರಡನೇದು, ಇದು ದೊಡ್ಡ ಪ್ರಮಾಣದೊಳಗೆ ಕಾರ್ಪೊರೇಟ್ ಕಂಪ್ನಿಗಳ ಹಿತಾಸಕ್ತಿಯನ್ನು ಶಿಕ್ಷಣ ಕ್ಷೇತ್ರದಲ್ಲಿಯೂ, ಅಂದರೆ ಶಿಕ್ಷಣದ ಇನ್ಫ್ರಾಸ್ಟ್ರಕ್ಚರ್ನಲ್ಲಿಯೂ ಮತ್ತು ಅದಕ್ಕೆ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಕಾರ್ಪೊರೇಟ್ ಹಿತಾಸಕ್ತಿಗಳನ್ನು ಕಾಪಾಡ್ತದೆ ಅನ್ನೋದು ಒಂದಾಗಿದ್ದರೆ, ಇನ್ನೊಂದು ಕಡೆ ಇದು ಕೇಸರೀಕರಣದ ಹುನ್ನಾರವನ್ನು ಹೊಂದಿದೆ ಅಂತ ಅನ್ನೋದು ಇನ್ನೊಂದು ಕಡೆ. ಸೊ ಇಲ್ಲಿ ಎಲ್ಲದರ ಮಧ್ಯೆ ಇದು ಎಷ್ಟು ವೈಜ್ಞಾನಿಕವಾಗಿದೆ, ಎಷ್ಟು ವೈಚಾರಿಕವಾಗಿದೆ, ತಂದಿರತಕ್ಕಂಥ ವಿಧಾನ, ರೀತಿ ಸರಿನಾ,
ಸಂಸತ್ನಲ್ಲಿ ವ್ಯಾಪಕವಾದಂಥ ಚರ್ಚೆ ಆಗಿದ್ದೇನೆ, ಇದು ಜಾರಿ ಬಂದಿ ಅಂತಕ್ಕಂಥ ಆರೋಪಗಳಿದ್ದಾವೆ. ಈ ಎಲ್ಲದರ ಮಧ್ಯೆ ಈ ಶಿಕ್ಷಣ ವ್ಯವಸ್ಥೆಯನ್ನು ಹೊಸರು, ಯಾಕಂದರೆ ಮುಂದಿನ ಒಂದು ಜನ್ರೇಷನನ್ನೇ ಸೃಷ್ಟಿ ಮಾಡ್ತಕ್ಕಂಥ ಈ ಶಿಕ್ಷಣ ವ್ಯವಸ್ಥೆಯನ್ನು ಇವತ್ತು ಜಾರಿ ಮಾಡಲಾಗಿದೆ. ಅದರ ಕುರಿತ ಸಾಧಕ ಬಾಧಕಗಳನ್ನು ಡಾಕ್ಟರ್ ಜಿ ರಾಮಕೃಷ್ಣ ಅವರು ನಮ್ಮ ನಾಡಿನ ಒಬ್ಬ ವೈಚಾರಿಕ ಚಳವಳಿಯ ಮುಂಚೂಣಿಯಲ್ಲಿರ್ತಕ್ಕಂಥ ನಮ್ಮ ಚಿಂತಕರು. ಅವರು ಪ್ರಾಧ್ಯಾಪಕರು ಹೌದು, ನಿವೃತ್ತ ಪ್ರಾಧ್ಯಾಪಕರು ಹೌದು. ಸೊ ಹಾಗೇನೆ ಶಿಕ್ಷಣ ತಜ್ಞರು. ಸೊ ನಮ್ಮ ಮುಂದೆ ಇವತ್ತು ನಾಡಿನ ಚಿಂತಕರು ಇದ್ದಾರೆ. ಅವ್ರನ್ನ ಈ ವೇದಿಕೆಗೆ ಸ್ವಾಗತ ಮಾಡ್ತಾ ಅವರು ಒಂದು ಅರ್ಧ ಗಂಟೆ ಮಾತನಾಡ್ತಾರೆ. ಅದಾದ ಮೇಲೆ ನಾವು ಅವ್ರ ಜೊತೆ ಸಂವಾದವನ್ನು ಮಾಡೋಣ. ನೀವು ಕೇಳ್ತಕ್ಕಂಥ ಪ್ರಶ್ನೆಗಳಿಗೆ ಆದ್ಯತೆ ಇದೆ. ಧನ್ಯವಾದಗಳು. ನಮಸ್ಕಾರ. ನಾನೇನಂಥ ದೊಡ್ಡ ಶಿಕ್ಷಣ ತಜ್ಞ ಅಲ್ಲ. ಕಾಲೇಜಿನಲ್ಲಿ ಅಧ್ಯಾಪಕನಾಗಿದ್ದೆ. ಕೆಲವು ಅಧ್ಯಾಪಕ ಚಳುವಳಿಗಳಲ್ಲಿದ್ದಂಥವನು. ಇಲ್ಲಿವರೆಗೆ ಬಂದಿರತಕ್ಕಂಥ ಅನೇಕ ನೀತಿಗಳ ಬಗ್ಗೆ ಉತ್ಸಾಹದಿಂದ ಅನೇಕ ಬಾರಿ ಚರ್ಚೆಗಳಲ್ಲಿ ಭಾಗವಹಿಸಿದ್ದೆ. ಪ್ರಸ್ತುತ ರಾಷ್ಟ್ರೀಯ ಶಿಕ್ಷಣ ನೀತಿ ಅನ್ನೋದು ಏನು ನಮ್ಮ ಮುಂದೆ ಇದೆ, ಅದರ ವಿಲಕ್ಷಣ ಏನಂತಂದರೆ ಮೊಟ್ಟ ಮೊದಲಿಂದ ಗಮನಿಸಬೇಕಾದ್ದು ಅದನ್ನು ಪಾರ್ಲಿಮೆಂಟ್ನಲ್ಲಿ ಚರ್ಚೆ ಮಾಡದೆ ಅದನ್ನು ನಾವಿವತ್ತು ಅನುಷ್ಠಾನಗೊಳಿಸೋದಕ್ಕೆ ಹೋಗ್ತೀವಿ. ಕರಡು ಬಂದಿತ್ತು, ಅದು 460 ಪೇಜೋ 500 ಪೇಜೋ ಇತ್ತು. ಈಗ ಬಂದಿರೋದು 60 ಪೇಜೋ 70 ಪೇಜೋ ಇದೆ ಅಂತ ಕಾಣುತ್ತೆ. ಯಾವುದೇ ಒಂದು ಇಡೀ ದೇಶಕ್ಕೆ ಅನ್ವಯವಾಗ್ತಕ್ಕಂಥ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಜಾಪ್ರಭುತ್ವ ಕ್ರಮದಲ್ಲಿ ಕಡೆ ಪಕ್ಷ ಲೋಕಸಭೆಯಲ್ಲಾದರೂ ಚರ್ಚೆ ಮಾಡಿ ಅದರ ಸಾಧಕ ಬಾಧಕಗಳನ್ನು ಯೋಚನೆ ಮಾಡಿ ತಿದ್ದುಪಡಿ ಏನಾದ್ರು ಬೇಕಾಗಿತ್ತ ಅಂತ ಆಗಲೇ ನೋಡಬೇಕಾಗಿತ್ತು. ಆದರೆ ನೀತಿ ಅಂತ ಬಂದ್ಬಿಟ್ಟಿದೆ, ಅದನ್ನು ಎಲ್ಲರೂ ಅನುಷ್ಠಾನಕ್ಕೆ ತರ್ತೀವಿ ಅಂತ ಹೊರಟಿದ್ದಾರೆ. ನಮ್ಮ ಕರ್ನಾಟಕ ರಾಜ್ಯವಂತೂ ಬೇರೆ ಯಾವುದೇ ರಾಜ್ಯಕ್ಕಿಂತಲೂ ಹೆಚ್ಚು ಮುತುವರ್ಜಿ ವಹಿಸಿ ತರಾತುರಿಯಿಂದ ಗೊಂದಲದಲ್ಲಿ ಅದನ್ನು ಅನುಷ್ಠಾನಕ್ಕೆ ತರೋದಕ್ಕೆ ಹೊರಡ್ತಾ ಇದೆ. ಏನೋ ಅಗಾಧವಾದ್ದನ್ನು ಸಾಧಿಸ್ಬಿಡ್ತೀವಿ ನಾವು ಅನ್ನೋ ರೀತಿ ಹೇಳಿಕೆಗಳು ನಮಗೆ ಬರ್ತಾ ಇದೆ. ಏನು ಮುಖ್ಯವಾಗಿ ಈ ನೀತಿಯಿಂದ ಗುಣಾತ್ಮಕವಾದಂಥ ಬದಲಾವಣೆ ಬರುತ್ತೆ ನಮ್ಮ ಇಡೀ ಶಿಕ್ಷಣ ಪ್ರಕ್ರಿಯೆಯಲ್ಲಿ ಅಂತಕ್ಕಂಥ ಮಾತನ್ನು ಕೇಳ್ತಾ ಇತ್ತು. ಯಾವ ರೀತಿಯಲ್ಲಿ ಅನುಷ್ಠಾನಕ್ಕೆ ಬರ್ತಾ ಇದೆ? ನಮ್ಮ ರಾಜ್ಯದಲ್ಲಿ ಈಗಾಗಲೇ ಒಂದು 4 ಕಾಲೇಜುಗಳಲ್ಲಿ ಇಂಜಿನಿಯರಿಂಗ್ ಹುಡುಗರಿಗೆ ಕನ್ನಡ ಮಾಧ್ಯಮದಲ್ಲಿ ಪ್ರಸ್ತುತ ವರ್ಷದಿಂದಲೇ ತರಗತಿಗಳನ್ನು ನಡೆಸ್ತೀವಿ ಅಂತೇಳಿ ಭಾಳ ಒಳ್ಳೆಯದು. ಕನ್ನಡದಲ್ಲಿ ಇಂಜಿನಿಯರಿಂಗ್ ಪಾಠ ಹೇಳ್ಕೊಡೋದನ್ನು ಯಾರೂ ಬೇಡ ಅಂತ ಹೇಳೋದಿಲ್ಲ. ಆದರೆ ಸಾಕಷ್ಟು ತಯಾರಿ ನಡೆಸೋದಕ್ಕೂ ಕೂಡ ವ್ಯವಧಾನ ಇಲ್ಲದೇ ಇರತಕ್ಕಂಥ ರೀತಿಯಲ್ಲಿ ನಾವು ಮುಂದುವರಿತಾ ಇದ್ದೀವಿ ಅನ್ನೋ ಒಂದು ಆಘಾತಕರವಾದಂಥ ಸಂಗತಿ. ಕೊಠಾರಿ ಆಯೋಗದ ವರದಿ ಬಂದಾಗ, ಆಮೇಲಿಂದ ರಾಜೀವ್ ಗಾಂಧಿ ಕಾಲದಲ್ಲಿ ಒಂದು 1986ರಲ್ಲಿ ಇರಬೇಕು ನೂತನ ಶಿಕ್ಷಣ ನೀತಿ ಅಂತ ಬಂದಾಗ ಬೇಕಾದಷ್ಟು ಚರ್ಚೆಗಳಾಗ್ತವೆ. ಆ 86ರ ನೀತಿಲಿ ನೀವು ಜ್ಞಾಪಕ ಇರ್ಬೋದು, ಏನು ಹೇಳಿಬಿಟ್ರು, ನಮ್ಮ ಇಡೀ ಶಿಕ್ಷಣ ವ್ಯವಸ್ಥೆ ಅಪ್ರಯೋಜಕವಾಗಿಬಿಟ್ಟಿದೆ, ಯಾವುದೇ ರೀತಿಯಲ್ಲೂ ಉದ್ಯೋಗಕ್ಕೆ ಅರ್ಹರಲ್ಲದೇ ಇರತಕ್ಕಂಥವರನ್ನು ತಯಾರು ಮಾಡ್ತಾ ಇದೆ ಅಷ್ಟೇ ನಮ್ಮ ಶಿಕ್ಷಣ ವ್ಯವಸ್ಥೆ. ಶಿಕ್ಷಣ ನೀತಿ ಬರೆದವರು ನಮ್ಮ ವ್ಯವಸ್ಥೆ ಎಲ್ಲ ತಯಾರಾಗಿದ್ದವರು ಅನ್ನೋದು ಕೂಡ ಜ್ಞಾಪಕಕ್ಕೆ ಬರಲಿಲ್ಲ ಅವರು. ನಮ್ಮ ದೇಶದಲ್ಲಿ ನಡೀತಾ ಇರತಕ್ಕಂಥ ಅನೇಕ ಸಂಸ್ಥೆಗಳು, ಕಾರ್ಖಾನೆಗಳು, ಇವೆಲ್ಲನೂ ಸಂಶೋಧನಾ ಕೇಂದ್ರಗಳು ಎಲ್ಲ ಇಲ್ಲಿ ತಯಾರಾದಂಥ ಜನರಿಂದಲೇ ನಡೆಸ್ಕೊಂಡು ಹೋಗ್ತಾ ಇದ್ದಿದ್ದು ಅನ್ನೋದಾದರೂ ಅವ್ರ ಜ್ಞಾಪಕಕ್ಕೆ ಬರ್ಬೋದಾಗಿತ್ತು. ಈಗಿನ ನೀತಿ ಒಂದು ರೀತಿಯಲ್ಲಿ ಎರವಲು ಭಾಷೆಯಿಂದಾಗಿ ಅದು ಏನು ಹೇಳಕ್ಕೆ ಹೊರಟಿದೆಯೋ ಅದನ್ನು ನೇರವಾಗಿ ಹೇಳೋದ್ರ ಬದಲು
ಹೆಚ್ಚು ಹೆಚ್ಚು ಪರಿಭಾಷೆಗಳನ್ನು ತುಂಬಿ ಯಾರಿಗೂ ಸುಲಭವಾಗಿ ಅರ್ಥವಾಗದಲ್ಲೇ ಇರುವಂಥ ರೀತಿಯಲ್ಲಿ ಪಾಂಡಿತ್ಯವನ್ನು ಪ್ರದರ್ಶನ ಮಾಡೋಕ್ಕೆ ಹೊರಟು. ಒಂದೊಂದು ಪೇಜ್ನಲ್ಲೂ ಸೈಲೋ ಅನ್ನೋ ಪದ ಬರುತ್ತೆ. ಸೈನರ್ಜಿ ಅನ್ನೋ ಪದ ಬಹುಶಃ ಇಡೀ ನೀತಿಯಲ್ಲಿ ಒಂದು 25 ಸಲ ಬಂದಿರ್ಬೋದು. ಅತಿಶಯೋಕ್ತಿಗಳು ಬೇಕಾದಷ್ಟಿದೆ. ಪುರಾತನ ಭಾರತದ ವೈಭವೀಕರಣ ಅನ್ನೋದು ನಮ್ಮ ಈ ಶಿಕ್ಷಣ ನೀತಿಯಲ್ಲಿ ಬಹಳವಾಗಿ ಪ್ರಕಟಿತವಾಗ್ತಾ ಇದೆ. ಸ್ವದೇಶಕ್ಕಿಂತಲೂ ವಿದೇಶದ ಮೆಚ್ಚುಗೆಯ ನಿರೀಕ್ಷೆ ನಮ್ಮ ಈ ಶಿಕ್ಷಣ ನೀತಿಯಲ್ಲಿ ಇದೆ ಅನ್ನೋದು ಸ್ವಲ್ಪ ಆತಂಕಕ್ಕೆ ಕಾರಣವಾಗಿದೆ. ಹೇಗೂ ವಿದೇಶಿ ವಿಶ್ವವಿದ್ಯಾನಿಲಯಗಳಿಗೆ ನಮ್ಮ ದೇಶದಲ್ಲಿ ಅದ್ಭುತವಾದಂಥ ಸ್ವಾಗತ ಕೊಡ್ತೀವಿ ಅಂತಲೂ ಹೇಳಿಬಿಟ್ಟಿದೆ ಈ ನೀತಿ. ಇಷ್ಟು ಪರಿಪಕ್ವವಾಗಿರಬೇಕಾದಂಥ ಒಂದು ನೀತಿ ಜಾಳಾಗಿ ನಿರ್ದಿಷ್ಟವಾಗಿ ಹೇಗೆ ಹೋಗಬೇಕು ಅನ್ನೋದ್ರ ಬಗ್ಗೆ ಸೂಚನೆ ಕೊಡದಲ್ಲೇ ಇರತಕ್ಕಂಥದ್ದು ಇದರ ಮೊದಲನೇ ದೊಡ್ಡ ಲೋಪ ಅಂಥೇಳಿ ನಾನಾದರೂ ಗಮನಿಸ್ತೆ. 4 ಉದ್ದೇಶಗಳಿವೆ ನಮ್ಮ ಶಿಕ್ಷಣ ನೀತಿಗೆ ಅಂತ ಹೇಳಿದ್ದಾರೆ ಮೊದಲನೇ. ಅದನ್ನು ಯಾರೂ ಪ್ರಶ್ನೆ ಮಾಡೋದಿಲ್ಲ. ಶಿಕ್ಷಣ ಅನ್ನತಕ್ಕಂಥದ್ದು ನಿಜಕ್ಕೂ ಕೂಡ ಫಲಕಾರಿ ಆಗಬೇಕು ಅಂತಂದರೆ ನಿರೀಕ್ಷೆ ಇದ್ದೇ ಇರುತ್ತೆ. ಶಿಕ್ಷಣ ಪಡೆದವನು ಏನು ಮಾಡ್ತಾನೆ? ಇವ್ರು ಹೇಳ್ತಾರೆ ವಿದ್ಯಾರ್ಥಿಗಳು ತಾವು ಗಳಿಸಿರ್ತಕ್ಕಂಥ ಜ್ಞಾನವನ್ನು ಸಮಾಜದ ಹಿತಕ್ಕಾಗಿ ಒಳಿತಿಗಾಗಿ ಬಳಸೋ ಹಾಗಾಗಬೇಕು. ಆಮೇಲೆ ಸಮಸ್ಯೆಗಳನ್ನು ಒಡ್ಡುವ ಬದಲು ಪರಿಹಾರ ನೀಡುವ ಆಗ್ರಹಗಳಾಗಬೇಕು ಶಿಕ್ಷಣ ವ್ಯವಸ್ಥೆಯನ್ನು. ಕೌಶಲಗಳಿಗೆ ಜಾಗತಿಕ ಮಾರುಕಟ್ಟೆಯನ್ನು ಹೊಂದಲು ಅನುವಾಗುವಂತೆ ವಿದ್ಯಾರ್ಥಿಗಳು ಅವರೊಡನೆ ಒಡನಾಟ ಇರಿಸಿಕೊಂಡು ಸಹಾಯ ಹಸ್ತ ನೀಡಬೇಕು ಅಂದರೆ ನಮ್ಮ ದೇಶದ ಯಾವ ಭಾಗದಲ್ಲಿ ಇದನ್ನು ಹೀಗೆ ಅನುಷ್ಠಾನಕ್ಕೆ ತರ್ತೀವಿ ಅನ್ನೋದನ್ನು ತಾವೆಲ್ಲ ಯೋಚನೆ ಮಾಡಬೇಕು. ಈ ಒಂದು ಸಂದರ್ಭದಲ್ಲಿ ನಮ್ಮ ಪ್ರಧಾನಿಯವರು ಶಾಂತಿನಿಕೇತನಕ್ಕೆ ಭೇಟಿ ನೀಡಿ ಅಲ್ಲಿ ಆ ವಿಶ್ವವಿದ್ಯಾನಿಲಯದಲ್ಲಿ ಒಂದು ಭಾಷಣವನ್ನು ಮಾಡಿ ಆ ಭಾಷಣದಲ್ಲಿ ಅವರು ಧರ್ಮಪಾಲ ಅಂತಕ್ಕಂಥವ್ರನ್ನ ಉದ್ಧರಿಸಿ ಹೇಳಿದರು. ಧರ್ಮಪಾಲ ಅನ್ನೋರು 1960-70 ದಶಕದಲ್ಲಿ ಬೆಂಗಳೂರು ಕೂಡ ಬೇಕಾದಷ್ಟು ಸಲ ಬರ್ತಾ ಇದ್ದಂಥವರೇನೆ ಶಿಕ್ಷಣ ತಜ್ಞರು, ವಿಜ್ಞಾನಿ, ಸಮಾಜ ವಿಜ್ಞಾನಿ. ಅವರು ನಮ್ಮ ಪ್ರಾಚೀನ ಭಾರತದಿಂದ ಹಿಡಿದು ಸುಮಾರು 18-19ನೇ ಶತಮಾನದ ತನಕ ನಮ್ಮ ದೇಶದಲ್ಲಿ ಶಿಕ್ಷಣ ಕ್ಷೇತ್ರದ ವಿದ್ಯಮಾನ ಏನಿತ್ತು ಅನ್ನೋದನ್ನು ವಿಶ್ಲೇಷಣೆ ಮಾಡಿ ಬರೆದಿದ್ದಾರೆ. ಅದನ್ನು ನಮ್ಮ ಪ್ರಧಾನಿಯವರು ಉದ್ಧರಿಸಿ ಹೇಳಿದ್ರು ಅಂತಂದರೆ ಅದು ಯಾರು ಭಾಷಣ ಬರ್ಕೊಡ್ತಾನೋ ಅವನು ಉದ್ಧರಿಸಿರ್ತಾನೆ. ಅಲ್ಲಿ ಏನು ಹೇಳಿದ್ದಾರೆ? ಹಿಂದಿನ ಕಾಲದಲ್ಲಿ ನಮ್ಮ ದೇಶದಲ್ಲಿ ಸುಂದರವಾದ ಮತ್ತು ಮುಕ್ತಾಫಲ ನೀಡುವಂತಹ ವ್ಯವಸ್ಥೆಯಾಗಿದ್ದಿತು. ಎಷ್ಟು ಜನಕ್ಕೆ ಶಿಕ್ಷಣ ಪಡೆಯೋ ಅವಕಾಶ ಇತ್ತು ಅನ್ನೋದನ್ನು ಕೂಡ ಗಮನಕ್ಕೆ ತಗೊಳ್ಳದೆ ಈ ರೀತಿಯ ಒಂದು ಹೇಳಿಕೆ ಹೇಳೋದು ನಿಜಕ್ಕೂ ಅಷ್ಟೇನು ಶೋಭಾಯಮಾನವಾದ. ಅನಕ್ಷರತೆಯೇ ಇರಲಿಲ್ಲ ಅಂತ ಧರ್ಮಪಾಲ ಅವರು ಬೇಕಾದಷ್ಟು ಕಡೆ ಬರೆದಿದ್ದಾರೆ. ಆದರೆ ನಮ್ಮ ದೇಶದ ಚರಿತ್ರೆ ಗೊತ್ತಿರೋರು ಯಾರೂ ಕೂಡ ಇಂಥ ಒಂದು ರಮ್ಯ ಕಲ್ಪನೆಯನ್ನು ತಮ್ಮದನ್ನಾಗಿರಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಂದರೆ ಅವಾಸ್ತವದ ಶ್ಲಾಘನೆ ಯಾವ ರೀತಿಯಲ್ಲಿ ನಮ್ಮ ಶಿಕ್ಷಣ ನೀತಿಯಲ್ಲಿ ತುಂಬಿ ಹೋಗಿದೆ ಅನ್ನೋದಕ್ಕೆ ಒಂದು ಉದಾಹರಣೆಯಾಗಿ ಅದನ್ನು ಕೊಟ್ಟೆ ಅಷ್ಟೆ. ಈಗಿನ ಉದ್ದೇಶ ಏನು ಅನ್ನೋದನ್ನು ಸ್ಪಷ್ಟವಾಗಿ ಹೇಳುವಾಗ ಪದೇ ಪದೇ ಈ ನೀತಿಯು ಹೇಳುತ್ತೆ, ಸಚಿವರುಗಳು ಆವಾಗ ಮಾತನಾಡುವಾಗೆಲ್ಲ ಹೇಳ್ತಾರೆ. ಏನು ಅಂತಂದರೆ ನಮ್ಮ ಶಿಕ್ಷಣ ಕ್ಷೇತ್ರದಲ್ಲಿ ತಯಾರಾದಂಥ ಸರಕುಗಳೇನಿದೆ ನಮ್ಮ ವಿದ್ಯಾರ್ಥಿಗಳು, ಅವರು ನಮ್ಮ ದೇಶವನ್ನು ಜ್ಞಾನಾಧಾರಿತ ಆರ್ಥಿಕತೆಯ ರಚನೆಗೆ ಕೊಂಡೊಯ್ತಾರೆ. ಈ ಜ್ಞಾನಾಧಾರಿತ ಆರ್ಥಿಕತೆ ಅನ್ನೋದನ್ನೇ ಒಂದು ದೊಡ್ಡ ಕನಸು. ಯಾವತ್ತೂ ಆಗ್ಬೋದೇನೋ, ಆಗಲಿ, ಯಾರೂ ಅದನ್ನು ಬೇಡ ಅಂತ ಹೇಳುವಂಥ ಸಂದರ್ಭ ಏನೂ ಇಲ್ಲ. ಆದರೆ ನಮ್ಮ
100 ಕೋಟಿ ಜನ ಇರತಕ್ಕಂಥ ದೇಶದಲ್ಲಿ ಶಿಕ್ಷಣವನ್ನು ದಿಢೀರಂತ ಹೇಳಿ ಜ್ಞಾನಾಧಾರಿತ ಆರ್ಥಿಕತೆಯ ರಚನೆಗೆ ಒಂದು ಅಸ್ತ್ರವನ್ನು ಮಾಡ್ಕೋತೀವಿ ಅಂತ ಹೇಳಿದ್ರೆ ತಯಾರಿ ಏನು ಮಾಡಿದ್ದೀವಿ? ನಮ್ಮ ಹಳ್ಳಿಗಳಲ್ಲಿ ಯಾವ ಸೌಲಭ್ಯಗಳಿವೆ, ಆ ಸೌಲಭ್ಯಗಳನ್ನು ಮಾರ್ಪಾಡು ಮಾಡೋದಕ್ಕೆ ಏನಾದರೂ ವ್ಯವಸ್ಥೆ ಇದೆಯಾ? ಇದು ಒಂದು. ಎರಡನೇದು, ನಾವು ಬೃಹತ್ ಶಕ್ತಿಯುಳ್ಳಂಥ ರಾಷ್ಟ್ರ ಆಗಬೇಕು ಅಂತ ಇಂಗ್ಲೀಷ್ನಲ್ಲಿ ಸೂಪರ್ ಪವರ್ ಅನ್ನೋ ಪದ ಕೇಳಿದ್ದೆ. ನಮ್ಮ ದೇಶ ಸೂಪರ್ ಪವರ್ ಆಗ್ಬಿಡ್ಬೇಕಂತೆ ತಕ್ಷಣದಲ್ಲಿ. ಶಿಕ್ಷಣ ನೀತಿ ಅದಕ್ಕೆ ಬೇಕಾದಂಥ ಎಲ್ಲ ಪರಿಕರಗಳನ್ನು ಒದಗಿಸಿಕೊಡ್ಬೇಕು ಅಂತ ಹೇಳ್ತಾರೆ. ನಮಗೆ ಎಷ್ಟೋ ಸಲ ನಮ್ಮದೊಂದು ಸಾರ್ವಭೌಮ ರಾಷ್ಟ್ರವಾದರೆ ಸಾಕು ಅಂತ ನಮ್ಮ ತಲ್ಲಣ, ಆದರೆ ನಮ್ಮ ನೀತಿ ಹೇಳ್ತಾ ಇದೆ ಪ್ರಪಂಚದಲ್ಲೇ ಬೃಹತ್ ಶಕ್ತಿಯುಳ್ಳಂಥ ರಾಷ್ಟ್ರವಾಗಬೇಕು ಅಂತ. ಯಾಕೆ ಬೃಹತ್ ಶಕ್ತಿ ಉಳ್ಳಂಥ ರಾಷ್ಟ್ರ ಆಗಬೇಕು? ನಮ್ಮ ದೇಶದಲ್ಲಿರೋ ಜನಗಳಿಗೆ ಮತ್ತು ನಮ್ಮ ಅವಶ್ಯಕತೆಗಳಿಗೆ ಏನು ಬೇಕು ಪರಿಕರಗಳು, ಅದನ್ನು ಸಿದ್ಧ ಮಾಡಿಕೊಂಡ್ರೆ ಸಾಲದೆ ಅಂತ. ಮೂಲಭೂತವಾಗಿ ಯಾವುದೇ ಒಂದು ಸಂಹಿತೆ ಆಗಬೇಕಲ್ಲ, ಒಂದು ಶಿಕ್ಷಣ ನೀತಿಯನ್ನು ಒಂದು ಸಂಹಿತೆ ಆಗಬೇಕು. ಈ ಮೂಲಭೂತ ಸಂಹಿತೆ ಆಗಬೇಕಾದ್ರೆ ಇದರಲ್ಲಿ ಏನಿರಬೇಕು? ಸಾಮಾನ್ಯವಾಗಿ ಒಂದು 5-6 ಸೂತ್ರಗಳನ್ನು ಶಿಕ್ಷಣ ನೀತಿಗಳು ಹೇಳಿದ. ಶಿಕ್ಷಣ ವ್ಯವಸ್ಥೆಯಲ್ಲಿ ಸಮಾನ ಸೌಲಭ್ಯ ಇರಬೇಕು, ಸಮಾನ ಅವಕಾಶ ಇರಬೇಕು, ಏಕರೂಪ ಶಿಕ್ಷಣ ಇರಬೇಕು. ಇದು ಮೂಲಭೂತವಾದಂಥ ಅಗತ್ಯ. 8 ಬೇರೆ ಬೇರೆ ವರ್ಗಗಳಿಗೆ ಸೇರಿದಂಥ ಶಾಲೆಗಳು ಕಾಲೇಜುಗಳು ನಡೀತಾ ಇರತಕ್ಕಂಥದ್ದೇನೆ ಏರುಪೇರಿನ ಸಮಾಜಕ್ಕೆ ಬೇಕಾದಂಥ ಒಂದು ಅಡಿ ರಚನೆಯನ್ನು ಮಾಡಿಕೊಡ್ತಾ ಇರತ್ತೆ. ನಾವು ಯಾವತ್ತೂ ಮಾತನಾಡ್ಕೊಂಡು ಬಂದಿರೋದು ಕೊಠಾರಿ ಆಯೋಗದಿಂದಲೂ ಪ್ರಾರಂಭ ಆಗಿ ಏಕರೂಪ ಶಿಕ್ಷಣ ಕೊಡ್ತೇವೆ, ಸಮಾನ ಸೌಲಭ್ಯ ಕೊಡ್ತೇವೆ, ಸಮಾನ ಅವಕಾಶ ಕೊಡ್ತೇವೆ. ಇವತ್ತು ನಮ್ಮ ಪ್ರೈಮರಿ ಸ್ಕೂಲ್ಗಳನ್ನು ನೋಡಿದ್ರೆ ಅದು 8 ಕ್ಯಾಟಗರೀಸ್ ಇವೆ. ಅದಿರಲಿ, ಅದನ್ನು ಹೇಳಕ್ಕೆ ಹೋಗೋದು. ಎರಡನೇದು, $5 ಟ್ರಿಲಿಯನ್ ಆರ್ಥಿಕತೆಯ ಮರೀಚಿಕೆಗೆ ನಮ್ಮ ಶಿಕ್ಷಣ ವ್ಯವಸ್ಥೆಯನ್ನು ಬಾಲಂಗೋಚಿ ಆಗೋ ಹಾಗೆ ಮಾಡೋದು ಸರ್ವಥಾ ಸಾಧುವಲ್ಲ, ಪ್ರಾಯೋಗಿಕವಲ್ಲ, ಅಗತ್ಯವೂ ಅಲ್ಲ. ಈ $5 ಟ್ರಿಲಿಯನ್ ಎಕಾನಮಿ ಮಾಡಬೇಕಾದ್ರೆ ಏನು ಮಾಡಬೇಕು ಅಂಥೇಳಿ ಶಿಕ್ಷಣ ನೀತಿಯನ್ನು ನೀವು ರೂಪಿಸೋದಕ್ಕೆ ಹೋಗ್ತೀರಾ? ಶಿಕ್ಷಣವನ್ನಾಗಿ ಮೊದಲು ನೋಡಿ ಅದನ್ನು ಕೊಟ್ಟಾದಮೇಲೆ ಅದು $5 ಟ್ರಿಲಿಯನ್ ಮಾಡುತ್ತೋ $50 ಟ್ರಿಲಿಯನ್ ಮಾಡುತ್ತೋ ನೋಡ್ಕೊಳ್ಳೋಣ. ನಮ್ಮ ಲೆಕ್ಕ ನೋಡಿ, ಡಾಲರ್ನಲ್ಲೇ ಲೆಕ್ಕ ಹೇಳು. ರೂಪಾಯಿಗಳ ಲೆಕ್ಕ ಹೇಳಿದ್ರೆ ನಮ್ಮದು ಅಷ್ಟು ಶೋಭಿಸೋದಿಲ್ವೋ. ಮೂರನೇ ಅಂಶ, ಯಾವುದೇ ಒಂದು ಶಿಕ್ಷಣ ನೀತಿಯಿಂದ ನಾವು ನಿರೀಕ್ಷೆ ಮಾಡೋದು ನಮ್ಮ ಸಂಸ್ಕೃತಿಯ ಶಿಕ್ಷಣ ಅನ್ನತಕ್ಕಂಥದ್ದು ಬಹುತ್ವದ ನೆಲೆಯಿಂದ ದೂರೀಕರಣಕ್ಕೆ ಸರಿಯೋದಕ್ಕೆ ಅವಕಾಶ ಇತ್ತು. ನಮ್ಮ ಬಹಳ ದೀರ್ಘವಾದ ಪರಂಪರೆಯಲ್ಲಿ ಏನೇ ಅನಾಹುತಗಳು ನಡೆದಿರಲಿ ಅಥವಾ ಏನೇ ಶೋಭಾಯಮಾನವಾದಂಥ ಸಂಗತಿಗಳು ನಡೆದಿರಲಿ, ಯಾವಾಗಲೂ ಕೂಡ ಬಹುತ್ವದ ನೆಲೆಯಿಂದ ನಡೀತದೆ. ಏಕಮುಖಿ ವಿದ್ಯಾರ್ಥಿ ಜೀವನ, ಏಕಮುಖಿ ಸಾಧನೆ ಅಥವಾ ಏಕಮುಖಿ ಅಧ್ಯಯನ ಇದು ಶಿಕ್ಷಣಕ್ಕೆ ಯೋಗ್ಯವೇ ಅಲ್ಲ. ಅನೇಕ ರಾಜ್ಯಗಳ ಸಂಯುಕ್ತ ದೇಶ ನಮ್ಮದು. ಈಗಾಗಲೇ ಡಾಕ್ಟರ್ ಸಿದ್ದನಗೌಡ ಪಾಟೀಲ್ ಅವರು ಮಾತನಾಡುವಾಗ ಅದರ ಬಗ್ಗೆ ಪ್ರಸ್ತಾಪ ಮಾಡೋದು. ಅಂದರೆ ಯಾರೂ ಹಿರಿಯಣ್ಣ ಆಗೋ ಹಾಗಿರಬಾರ್ದು ದೇಶದಲ್ಲಿ ಶಿಕ್ಷಣ ವ್ಯವಸ್ಥೆಯ ಕ್ಷೇತ್ರದಲ್ಲಿ. ಇನ್ನು ಭಾಷಾ ಸೂತ್ರದಿಂದ ಶಿಕ್ಷಣ ನೀತಿ ಯಾವ ಭಾಷಾ ಸೂತ್ರವನ್ನು ನಮ್ಮ ಮುಂದೆ ಇಡುತ್ತೋ ಅದರಿಂದ ಯಾವುದೇ ರಾಜ್ಯದ ಮೇಲೆ ಹೇರಿಕೆ ಆಗೋ ಹಾಗಿರ್ಬೋದು. ಹಿಂದಿ ಏರಿಕೆ ಇರ್ಬೋದು, ಇಂಗ್ಲೀಷ್ ಏರಿಕೆ ಇರ್ಬೋದು, ಯಾವುದೇ ಇರ್ಬೋದು. ಅದಿಲ್ಲದೇ ಇರುವಂಥದ್ದನ್ನು ಕೊಡೋದು ಮೂಲಭೂತವಾದಂಥ ಜವಾಬ್ದಾರಿ. ಮತ್ತು ತಂತ್ರಜ್ಞಾನಾಧಾರಿತ ಶಿಕ್ಷಣ ನೀಡುವಾಗ ಎಲ್ಲೆಡೆ ಮೂಲಭೂತ ಸೌಕರ್ಯ ಇದೆಯೇ ಇಲ್ಲವೇ ಅನ್ನೋದು ನೋಡಬೇಕಾದ್ದು ಕೂಡ ಆಗಬೇಕು. ನಾವೆಲ್ಲ ಕೇಳಿರ್ಬೋದು, ಪತ್ರಿಕೆಗಳಲ್ಲಿ ಬೇಕಾದಷ್ಟು ಇಂಥ ವರದಿಗಳು ಬಂದಿವೆ. ಈ ಕರೋನಾ ಪಿಡುಗು ನಮ್ಮನ್ನು ಬಾಧಿಸ್ತಾ ಇದ್ದಂಥ ಕಾಲದಲ್ಲಿ
ಮೊಬೈಲ್ಗಳಲ್ಲಿ ಪಾಠ ಕಲಿತುಕೊಳ್ಳೋ ಪ್ರೈಮರಿ ಸ್ಕೂಲ್ ಹುಡುಗರು ಹಳ್ಳಿಗಳಲ್ಲಿ ಮರದ ಮೇಲೆ ಕೂತ್ಕೊಂಡು ಪಾಠ ಕೇಳ್ತಾ ಇದ್ದರು. ಯಾಕೆ ಅಂತಂದರೆ ಮನೇಲಿ ಕೂತ್ಕೊಂಡ್ರೆ ಅವ್ರಿಗೆ ಅದೇನು ಸರಿಯಾಗಿ ಕೆಲಸ ಮಾಡ್ತಿಲ್ಲ, ಸಂಜ್ಞೆ ಬರ್ತಾಯಿಲ್ಲ. ಯಾಕೆ ಬರ್ತಾ ಇಲ್ಲ ಏನು ಅನ್ನೋದು ಅದು ಬೇರೆ ಕ್ಷೇತ್ರಕ್ಕೆ ಸಂಬಂಧಪಟ್ಟದ್ದು. ಇಂಥ ಒಂದು ಅವ್ಯವಸ್ಥೆ ಇರುವಾಗ, ಅಸಮಾನತೆ ಇರುವಾಗ ನಾವು ಯಾರಿಗೋಸ್ಕರ ಶಿಕ್ಷಣ ನೀತಿಯನ್ನು ಮಾಡ್ತಾ ಇದ್ದೇವೆ, ಉದ್ದೇಶ ಏನು ಅನ್ನೋದು ಇನ್ನೊಂದು ಸ್ವಲ್ಪ ಹೆಚ್ಚು ವೈಜ್ಞಾನಿಕವಾಗಿ ಪ್ರಜಾಪ್ರಭುತ್ವ ರೀತಿಯಲ್ಲಿ ಯೋಚನೆ ಮಾಡಬೇಕಾಗಿತ್ತು ಅನ್ನೋದು ಮುಖ್ಯ. ನಾನು ಆಗಲೇ ಹೇಳಿದಾಗೆ ನಾವು ನಮ್ಮ ತಲೆಯಲ್ಲಿ ಒಂಥರ ಹುಳ ಬಿಟ್ಕೋತಾ ಇದ್ದೆ. ನಾವು ಪ್ರಬಲ ರಾಷ್ಟ್ರ ಆಗಿಬಿಡಬೇಕು. ಜೊತೆಗೆ ಈಚಿನ ಕಾಲದಲ್ಲಿ ಹೇಳಿದ್ದಾರಲ್ಲ, ಇಡೀ ವಿಶ್ವಕ್ಕೇನೆ ಔಷಧ ಸಾಮಗ್ರಿ ಸರಬರಾಜು ಮಾಡೋದು ನಮ್ಮ ದೇಶ. ನಮ್ಮ ದೇಶದ ಜನಕ್ಕೆ ತಲುಪುತ್ತೆ ಅದು ಅನ್ನೋ ಪ್ರಶ್ನೆಯನ್ನು ಹಾಕ್ಕೊಳ್ದೆ ಇಡೀ ದೇಶಕ್ಕೆ ನಾವು ಔಷಧ ಸಾಮಗ್ರಿ ಕೊಡ್ತೀವಿ. ನಮ್ಮ ಹಳ್ಳಿಗಳಿಗೆ ಎಷ್ಟು ಮಟ್ಟಿಗೆ ತಲುಪಿದೆ, ಯಾಕೆ ತಲುಪಲಿಲ್ಲ, ಅದನ್ನು ವಿಶ್ಲೇಷಣೆ ಮಾಡೋ ಸೌಜನ್ಯವೂ ಇಲ್ಲದೇ ಇದ್ದರೆ ಯಾವ ರೀತಿಯಲ್ಲಿ ನಮ್ಮ ಗುರಿ ಏನಿದೆಯೋ ಅದನ್ನು ಮುಟ್ಟೋದಕ್ಕೆ ಸಾಧ್ಯ ಆಗುತ್ತೆ. ಅಂದರೆ ತೆವಲುಗಳನ್ನು ಇಟ್ಕೊಂಡು ನೀವು ನೀತಿಯನ್ನು ಮಾಡಬಾರ್ದು. ಯಾರಿಗೋ ತೆವಲಿದೆ, ಪ್ರಬಲ ರಾಷ್ಟ್ರ ಆಗಬೇಕು, ಊಟ ಮಾಡುವ ರಾಷ್ಟ್ರ ಆಗಬೇಕು, ಅಂತ ಎಲ್ಲರೂ ಕಲಿಯೋ ರಾಷ್ಟ್ರ ಆಗಬೇಕು, ಎಲ್ರಿಗೂ ಆರೋಗ್ಯಕ್ಕೆ ಬೇಕಾದಂಥ ಸಾಧನಗಳು ಎಟ್ಕೋವಂಥದ್ದಾಗಬೇಕು. ಇಂಥದ್ದೇ ಆಗದೆ ನಾವೇನೋ ಪ್ರಬಲ ರಾಷ್ಟ್ರ ಆಗಿಬಿಡ್ತೀವಿ. ಇದು ಆಡಂಬರದ ಬದಲು ಜನೋಪಯೋಗಿ ಯೋಜನೆಗಳತ್ತ ನಾವು ಗಮನ ಹರಿಸಬೇಕಾಗಿತ್ತು ಅನ್ನೋದು ಅತ್ಯಂತ ಮುಖ್ಯವಾದಂಥ ವಿಚಾರ. ಪ್ರಸ್ತುತ ಶಿಕ್ಷಣ ನೀತಿಯಲ್ಲಿ ಈ ಮೂಲಭೂತ ಅವಶ್ಯಕತೆಯನ್ನು ಒಂದು ರೀತಿಯಲ್ಲಿ ಗಮನಕ್ಕೆ ತೆಗೆದುಕೊಳ್ಳದೆ ಏನೋ ಬಹಳ ಪಾಂಡಿತ್ಯಪೂರ್ಣವಾದಂಥ ಮಾತು ಹೇಳ್ತಾ ಇದ್ದೀವಿ ಅನ್ನೋದಿತ್ತು. ನೋಡಿ, ಅಂಕಿ ಅಂಶಗಳ ಮಾಯಾಮಂತ್ರ ಹೇಗಿದೆ ನಮ್ಮ ಈ ಶಿಕ್ಷಣ ನೀತಿಯಲ್ಲಿ. ಒಂದು ರೀತಿಯಲ್ಲಿ ಇದು ಮೇಲ್ಮೈ ವಸ್ತ್ರಾಲಂಕಾರ. ನಾವು ಓದಿದಾಗ 50ರ ದಶಕದಲ್ಲಿ 8 ವರ್ಷ ಪ್ರೈಮರಿ ಮಿಡ್ಲ್ ಸ್ಕೂಲು, ಆಮೇಲೆ 3 ವರ್ಷ ಹೈಸ್ಕೂಲು, 2 ವರ್ಷ ಇಂಟರ್ಮೀಡಿಯೇಟು, ಆಮೇಲಿಂದ 2 ವರ್ಷ BSc BA ಇತ್ಯಾದಿ ಇರ್ತಾಯಿತ್ತು. ಆಮೇಲೆ 1 ವರ್ಷ MA ಅಂತಲೇ ನೋಡಿ. ಅಂದರೆ 8 + 3 + 2 + 15. ಈಗ ಸರ್ಕಾರ ಏನು ಚಮತ್ಕಾರ ಮಾಡ್ತಾ ಇದೆ, 7 + 3 + 2 + 3 ಈ ಪ್ಲಸ್ಸು ಮೈನಸ್ಗಳು ನೀವು ಎಷ್ಟೇ ಮಾಡಿದ್ರೂ ಕಡೆ ಯಾವ ಹಂತದಲ್ಲಿ ಯಾವ ವಯಸ್ಸಿನವರಿಗೆ ಏನನ್ನು ಹೇಳ್ಕೊಡ್ತೀವಿ ಅನ್ನೋದು ಮುಖ್ಯ ಆಗುತ್ತೆ. ಅಂಗನವಾಡಿಯ 2 ವರ್ಷನೂ ಸೇರಿಸ್ಬಿಟ್ಟು ನೋಡಿ, ಇವಾಗ ನಾವು 5 + 2 5 3 3 4 ಮಾಡ್ತೀವಿ. ಅದಕ್ಕೆ ನಾನು ಹೇಳಿದ್ದು ಇದು ಅಂಕಿ ಅಂಶಗಳ ಮಾಯಾಮಂತ್ರ. 14ನೇ ವಯಸ್ಸಿನವರೆಗೆ ವಿದ್ಯಾಭ್ಯಾಸವನ್ನು ಕಡ್ಡಾಯವಾಗಿ ಎಲ್ರಿಗೂ ಕೊಡಬೇಕು ಅಂಥೇಳಿ ನಮ್ಮ ಸಂವಿಧಾನ ಹೇಳಿರೋದನ್ನು ಹಿಂದೆ ಅಳವಡಿಸ್ಕೊಂಡಂಥ ಶಿಕ್ಷಣ ನೀತಿಯಲ್ಲಿ ಮಧ್ಯದಲ್ಲೆಲ್ಲೂ 14 ವರ್ಷ ಆಗ್ತಾಯಿತ್ತು. ಆದ್ರೂ ಆತ SSLC ಪ್ರೀ ಯೂನಿವರ್ಸಿಟಿನೋ ಡಿಗ್ರಿನೋ ಮಾಡೋದಕ್ಕೆ ಮುಂದಕ್ಕೆ ಹೋಗ್ತಾರೆ. ಪದವಿ ಹಂತದಲ್ಲಿ ಶಿಕ್ಷಣ ಮೊಟಕುಗೊಳಿಸಿ 3 ವರ್ಷನೋ 4 ವರ್ಷನೋ ಡಿಗ್ರಿ ಓದ್ತಾ ಇರೋನಿಗೆ 2 ವರ್ಷ ಆದಮೇಲೆ ಒಂದು ಸರ್ಟಿಫಿಕೇಟ್ ಕೊಡ್ತೀವಿ, ನೀನು ಹೊರಟೋಗು, ಏನಾದರೂ ಉದ್ಯೋಗ ಆರಿಸು. ಆ ಉದ್ಯೋಗ ಆರಿಸೋದಕ್ಕೆ ಬೇಕಾದಂಥ ನಾವು ಶಿಕ್ಷಣ ಕೊಟ್ಟಿರ್ತೀವ. ಆ 3 ವರ್ಷಗಳಲ್ಲಿ ಉದ್ಯೋಗಗಳಿದ್ದರೆ ತಾನೇ ಅವನು ಉದ್ಯೋಗಕ್ಕೆ ಹೋಗೋದು. ಅಂದರೆ ಈ ದೊಡ್ಡ ಬದಲಾವಣೆ ಮಾಡಿದ್ದೀವಿ, 5 3 3 2 ಅದೇನೋ ಮಾಡಿದ್ದೀವಿ ಅಂತ ಹೇಳ್ತಾರಲ್ಲ, ಇದರಿಂದ ಯಾರೂ ವ್ಯಾಮೋಹಕ್ಕೆ ಗುರಿಯಾಗದೆ ವಾಸ್ತವಿಕವಾದಂಥ ರೀತಿಯಲ್ಲಿ ಯಾರಿಗೆ ಏನನ್ನು ಹೇಳ್ಕೊಡ್ತಾ ಇದ್ದೀವಿ ಅನ್ನೋದನ್ನೇ ಅಳತೆಗೋಲನ್ನಾಗಿ ಇಟ್ಕೊಂಡು ಶಿಕ್ಷಣ ನೀತಿಯನ್ನು ವಿಶ್ಲೇಷಣೆ ಮಾಡಿಕೊಳ್ಳೋದು ಬಹಳ ಮುಖ್ಯ. ಇವತ್ತಿನ ವರದಿ ಇದೆ ಪತ್ರಿಕೆಯಲ್ಲಿ ಒಂದು, ವಿಶ್ವವಿದ್ಯಾನಿಲಯಗಳ ಸ್ವಾಯತ್ತತೆಗೆ ಧಕ್ಕೆ ಉಂಟು ಮಾಡ್ತಕ್ಕಂಥ ಒಂದು ಸಂಗತಿ. ಇದು ಎಲ್ಲರನ್ನೂ ಕೂಡ ಯೋಚನೆ ಮಾಡಬೇಕಾದ ವಿಷಯ. ನಮ್ಮ ರಾಜ್ಯದ ಉನ್ನತ ಶಿಕ್ಷಣ ಮಂಡಳಿ ಅಂತಂದಿದೆ. ಆ ಮಂಡಳಿಯ ಅಧ್ಯಕ್ಷರು ಒಬ್ಬರಿದ್ದಾರೆ. ಅವ್ರು ಹೇಳ್ತಾರೆ,
ಎಲ್ಲ ವಿಶ್ವವಿದ್ಯಾನಿಲಯಗಳಲ್ಲೂ ಪಠ್ಯ ಏಕರೂಪದಿಂದ ಇರಬೇಕು. ವಿಶ್ವವಿದ್ಯೆ ಅಂತ ಹೇಳಿಬಿಟ್ಟು ನಮ್ಮ ರಾಜ್ಯದಲ್ಲಿ ಎಲ್ಲ ಏಕರೂಪದಲ್ಲಿರಬೇಕು ಅಂತ ಹೇಳಿದ್ರೆ ಅಲ್ಲಲ್ಲಿಯ ಅವಶ್ಯಕತೆಗಳನ್ನು ನೋಡಿಕೊಂಡು ಅಲ್ಲಿಯ ಸಾಮಗ್ರಿ ಏನು ಲಭ್ಯ ಇದೆ, ಬೌದ್ಧಿಕ ಸಾಮಗ್ರಿ, ಅದನ್ನು ಬಳಸ್ಕೊಂಡು ನೀವು ಕೆಲವು ಪಾಠ ಪ್ರವಚನಗಳನ್ನು ರೂಪಿಸಬೇಕು. ಅಥವಾ ಎಲ್ಲರೂ ಒಂದೇ ಮಾಡಿಬಿಡಿ, ಇಡೀ ದೇಶದಲ್ಲಿ ಒಂದೇ ಇರಬೇಕು. ವಿಶ್ವವಿದ್ಯಾನಿಲಯದಲ್ಲಿ ಎಲ್ಲ ಒಂದೇ ರೀತಿ ಇರೋದಿಲ್ಲ. ಒಂದೊಂದು ವಿಶ್ವವಿದ್ಯಾಲಯಕ್ಕೂ ತನ್ನದೇ ಆದಂಥ ಸ್ವಾಯತ್ತತೆ ಇರುತ್ತೆ ಮತ್ತು ಸ್ವಾನುಭವ ಇರುತ್ತೆ. ಅದರ ದಿಕ್ಕು ಕೂಡ ಅಲ್ಲಲ್ಲೇ ತೀರ್ಮಾನ ಆಗ್ತಾ ಹೋಗಬೇಕಾಗುತ್ತೆ. ಆಮೇಲೆ ಹೇಳ್ತಾರೆ ವಿವಾದಾತ್ಮಕವಾದಂಥ ವಿಷಯಗಳನ್ನು ಪಠ್ಯದಲ್ಲಿ ಸೇರಿಸಬಾರ್ದು. ಯಾವುದು ವಿವಾದಾತ್ಮಕವಾದಂಥ ವಿಷಯಗಳು ಅಂದರೆ ಯಾವುವು? ನೆಹರು ಹೆಸರು ಹೇಳೋದು ವಿವಾದಾತ್ಮಕ. ಆದ್ದರಿಂದ ಇನ್ಮೇಲೆ ನಮ್ಮ ಯಾವ ಪಠ್ಯಪುಸ್ತಕದಲ್ಲೂ ನೆಹರು ಹೆಸರು ಹೇಳೋದು ಬೇಡ. ಇದು ವಿವಾದಾತ್ಮಕವಾದಂಥ ವಿಚಾರ ಬರದಲ್ಲೇ ಇರೋ ಹಾಗೆ ಪಠ್ಯಪುಸ್ತಕ ತಯಾರು ಮಾಡ್ತೀವಿ ಅಂತ ಹೊರಟ್ರೆ, ಹಾಗೆ ಸಚಿವರೇ ಹೇಳಿದ್ದಾರೆ ವಿವಾದಾತ್ಮಕವಾದಂಥ ವಿಷಯಗಳಿರಬಾರ್ದು. ವಿಶ್ವವಿದ್ಯಾಲಯಗಳಲ್ಲಿ ಇರೋದೇನೆ ವಿವಾದಗಳನ್ನು ಬಹಳ ಉನ್ನತ ಮಟ್ಟದಲ್ಲಿ ನಾವು ರೂಢಿಸಿಕೊಳ್ಳೋದಕ್ಕೆ ಬೇಕಾದ ತಯಾರಿ ಮಾಡಿ, ಆ ಶಿಸ್ತನ್ನೇ ನಾವು ಬೇಡ ವಿವಾದ ಅಂದ್ಬಿಟ್ಟು ಹಾಕಿದ್ರೆ ಎಲ್ಲರೂ ಒಂದೇ ಜರಡಿ ಹಿಡಿದ್ಬಿಟ್ಟು ಇಟ್ಕೊಳ್ತಾ ಇರ್ತೀವ. ಇತಿಹಾಸ ಇರುತ್ತೆ. ನಾಳೆಯಿಂದ ಏನು ಮಾಡ್ಬೇಕು ನೀವು? ಸಾವರ್ಕರ್ ಬಗ್ಗೆ ಯಾವಾಗಲೂ ಕೂಡ ನೀವು ಕ್ಷಮಾಯಾಚನೆ ಮಾಡಿದ್ರ ಬಗ್ಗೆ ಪ್ರಸ್ತಾಪ ಮಾಡ್ಕೊಡೋದು ವಿವಾದಾತ್ಮಕ. ವಿಶ್ವವಿದ್ಯಾನಿಲಯ ಇರಬೇಕಾದ್ದನೇ ಅನೇಕ ಬೌದ್ಧಿಕ ವಿವಾದಗಳನ್ನು ಸಾರ್ಥಕವಾಗಿ ಮತ್ತು ಆಧಾರ ಸಹಿತವಾಗಿ ಎದುರಿಸುವಂಥ ಒಂದು ಶಕ್ತಿ ಬರಬೇಕು ಅಂತ. ಈ ಮೂಲಭೂತವಾದಂಥ ಗ್ರಹಿಕೆನೇ ಇಲ್ಲದಲ್ಲೇ ಇದ್ದರೆ ಅನುಷ್ಠಾನದಲ್ಲಿ ಎಲ್ಲರೂ ಒಂದೇ ಸಿಲೆಬಸ್ ಇಟ್ಕೊಳ್ಳಿ ದೇಶಕ್ಕೆಲ್ಲ. ಇದು ಶಿಕ್ಷಣ ನೀತಿ ಅಂತ ಅನ್ನಿಸ್ಕೊಳ್ಳೋದಿಲ್ಲ. ಸರ್ವಥಾ ಅಪಾಯಕಾರಿಯಾದಂಥ ಶಿಕ್ಷಣ ಪದ್ಧತಿಯನ್ನು ನಾವು ನಮ್ಮ ಮೇಲೆ ಆವಾಹನೆ ಮಾಡ್ಕೋತಾ ಇದ್ದೀವಿ. ಇಷ್ಟೆಲ್ಲ ಹೇಳಿದ್ದೀವಿ, ಆದರೆ ನಮ್ಮ ಶಿಕ್ಷಣ ನೀತಿಯಲ್ಲಿ ಈಗಲೂ ಹೇಳಿದ್ದೆ, 86ರಲ್ಲೂ ಹೇಳಿದ್ದು, ಕೊಠಾರಿ ಆಯೋಗದಲ್ಲೂ ಅದ್ರ ಬಗ್ಗೆ ಸೂಚನೆ ಇತ್ತು. ಶಿಕ್ಷಣ ಕ್ಷೇತ್ರಕ್ಕೆ ಕಡೆ ಪಕ್ಷ ನಮ್ಮ ದೇಶದ ಒಟ್ಟು ಆಯವ್ಯಯ ಏನಿದೆ ಅದರಲ್ಲಿ ಕನಿಷ್ಠ ಪಕ್ಷ 6% ವಿದ್ಯಾಭ್ಯಾಸ ಕ್ಷೇತ್ರಕ್ಕೆ ಮೀಸಲಿಡಬೇಕು. ಇಲ್ಲಿಯವರೆಗೆ ನಮ್ಮ ದೇಶದಲ್ಲಿ 3.5ಕ್ಕಿಂತ ಜಾಸ್ತಿ ಹೋಗಿಲ್ಲ. ಕೆಲವು ಸಲ 3.8 ತನಕ ಹೋಗಿತ್ತು. ಈ 6% ಅನ್ನೋದು ಏನು ಬಹಳ ಪವಿತ್ರವಾದಂಥ ಸಂಖ್ಯೆ ಏನಲ್ಲ. ಅಗತ್ಯ ಏನಿದೆ ನಮ್ಮ ಸೌಲಭ್ಯಗಳನ್ನು ಸಂರಚನೆಗಳನ್ನು ಉತ್ತಮಪಡಿಸ್ಕೊಳ್ಳೋದಕ್ಕೆ ಅದಕ್ಕೆ ಕನಿಷ್ಠ ಇಷ್ಟು ಹಣ ಬೇಕು ಅಂತ ಈ ಶಿಕ್ಷಣ ನೀತಿಲೂ ಅದನ್ನು ಬರೆದಿದ್ದಾರೆ. 6% ಕೊಡ್ತೀವಿ. ಆ ಶಿಕ್ಷಣ ನೀತಿಯನ್ನು ಪಾರ್ಲಿಮೆಂಟ್ನಲ್ಲಿ ಚರ್ಚೆ ಮಾಡದೆ ಅನುಷ್ಠಾನಗೊಳಿಸೋದಕ್ಕೆ ಹೊರಟಾದ್ಮೇಲೂ ಒಂದು ಬಜೆಟ್ ಬಂತು. ಅದರಲ್ಲಿ ಎಷ್ಟು ಕೊಟ್ಟಿದ್ದೀವಿ? 3.2, 3.3, 6 ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹಾಗೆ ಹೀಗೆ ಅಂತೆಲ್ಲ ಬಾಜಾ ಭಜಂತ್ರಿ ಎಲ್ಲ ಮಾಡಿ ಈಗ ಮಾಡೋದೇನೆ. ಇದನ್ನೇ ನನಗೆ ಹೇಳೋದು, ಇದೊಂಥರ ಪಂಗನಾಮ ಸಂಸ್ಕೃತಿ. 6 ಕೊಡ್ತೀವಿ ಅಂತ ಹೇಳ್ಬಿಟ್ಟು 3 ಕೊಟ್ಟು 3ಕ್ಕಿಂತ ಜಾಸ್ತಿ ಕೊಡೋಕ್ಕೆ ಆಗದಲ್ಲೇ ಇರುವಂಥ ನಮ್ಮ ಆರ್ಥಿಕ ಚೈತನ್ಯದ ಕಾರಣದಿಂದಾಗಿ ಕೊಡೋಕ್ಕಾಗಲ್ಲ ಅಂತಂದರೆ ಇಷ್ಟರಲ್ಲಿ ಎಷ್ಟು ಮಾಡ್ಬೋದು ಅಂತ ಯೋಚನೆ ಮಾಡಿ ಅಧ್ಯಾಪಕರ ನೇಮಕಾತಿಯನ್ನು ಎಲ್ಲ ಕಡೆಗಳಲ್ಲೂ ಸಂಪೂರ್ಣವಾಗಿ ಮಾಡ್ತೀವಿ ಅಂತ ಈ ಶಿಕ್ಷಣ ನೀತಿಯಲ್ಲಿ ನಾವು ಬರ್ಕೊಂಡಿದ್ವಿ. ಕೂಡಲೇ ಮಾಡ್ತೇವೆ, ಏನು ಮಾಡೋದು, ಇವತ್ತು ತಲೆ ಮಾಡ್ತಾರೆ. ಯಾಕೆ ಮಾಡೋಕ್ಕಾಗೋದಿಲ್ಲ ಅಂತಂದರೆ ಹಣನೇ ಇಲ್ಲದಲ್ಲಿರೋ ಹಾಗೆ ಮಾಡ್ತೀವಿ. ಈಗ 3 ದಿನದ ಕೆಳಗೆ ನಮ್ಮ ಬೆಂಗಳೂರು ವಿಶ್ವವಿದ್ಯಾನಿಲಯ 1000 ಅತಿಥಿ ಅಧ್ಯಾಪಕರು ಬೇಕಾಗಿದೆ, ಅವರೆಲ್ಲರೂ ಅರ್ಜಿ ಹಾಕ್ಕೊಳ್ಳಿ ಅಂತ ಹೇಳಿದ್ದಾರೆ. ಅತಿಥಿ ಅಧ್ಯಾಪಕ ಅಂತಂದರೆ ಅದೆಷ್ಟು 10,000 8,000 ಎಷ್ಟೋ ತೊಗೊಂಡು ಪಾಠ ಮಾಡುವಂಥ ಗುತ್ತಿಗೆ ಕಾರ್ಮಿಕರ ತರಹ.
ಯಾವುದೇ ಕಾಲೇಜು, ಯಾವುದೇ ವಿಶ್ವವಿದ್ಯಾಲಯದಲ್ಲಿ ನೀವು ಇವತ್ತು ಹೋಗಿ ನೋಡಿದ್ರು ಕೂಡ ಈ ತಥಾಕಥಿತ ಅತಿಥಿ ಅಧ್ಯಾಪಕರದ್ದೇನೆ ಕೆಲಸದಲ್ಲಿ ಬಹಳ ಹೆಚ್ಚಿನ ಭಾಗ ಇದೆ. ಖಾಸಗಿ ಇರಬಹುದು, ಸರ್ಕಾರಿ. 70%ಕ್ಕೂ ಹೆಚ್ಚು ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಈ ಅತಿಥಿಗಳಿಂದ ನಡೀತಾ ಇದೆ. ಅಂದರೆ ಅದರ ಅಡಿಪಾಯವನ್ನೇ ನಾವು ಭದ್ರಗೊಳಿಸೋದಕ್ಕೆ ಹೋಗಿ ಗ್ರಾಮಾಂತರ ಕಾಲೇಜುಗಳಲ್ಲಿ ಅಧ್ಯಾಪಕರು ಇಲ್ಲದೆ ಇರುವಂಥ ಸನ್ನಿವೇಶ ಬರೀ ಕಾಲೇಜಲ್ಲ, ಎಷ್ಟೋ ಪ್ರೈಮರಿ ಸ್ಕೂಲ್ಗಳಲ್ಲಿ ಕೂಡ ಇದೆ. ಇದಕ್ಕೆ ನೀವು ಬೇಕಾದಂಥ ಒಂದು ಸಲಕರಣೆಗಳನ್ನು ಕೊಟ್ಟು ಅಡಿಪಾಯವನ್ನು ಭದ್ರ ಮಾಡಬೇಕು ಅನ್ನೋ ಯೋಚನೆ ಇಲ್ಲದೆ ಬೇಕಾಗುತ್ತೆ. ಅಂದರೆ ಹೇಳೋದೊಂದು ಮಾಡೋದೊಂದು ಆಗ್ತಾ ಇದೆ ನಮ್ಮ ದೇಶದಲ್ಲಿ. ಅದರಿಂದಾಗಿಯೇ ನಮಗೆ ಹೆಚ್ಚು ಫಲವಂತಿಕೆ ಅನ್ನೋದು ಇಲ್ಲದೆ ಹೋಗಲಿ. ಇವಾಗ ಇನ್ನೊಂದು ದೃಷ್ಟಿಯಿಂದ ನೋಡಿ, ಏನು ಬೇಕಾಗಿರೋದು ಹೇಳೋದೊಂದು, ವಾಸ್ತವ ಬೇರೆ ಅಂತ ಹೇಳಿದ್ದಾರೆ. ನಮ್ಮಲ್ಲಿ ಎಷ್ಟು ಅಸಹನೆ ಇದೆ, ಕ್ರೌರ್ಯದ ಪ್ರದರ್ಶನ ಆಗ್ತಾ ಇದೆ, ಸಂಕುಚಿತ ದೃಷ್ಟಿ ಹೇಗೆ ಬೆಳೀತಾ ಇದೆ, ಅದಕ್ಕೆಲ್ಲ ನಾವು ಉದಾಹರಣೆಗಳನ್ನು ಕೊಡೋದಕ್ಕೆ ಹೋಗೋದಿಲ್ಲ, ಎಲ್ಲರಿಗೂ ಗೊತ್ತಿರೋ ವಿಷಯ. ಈ ಒಂದು ಅಂದರೆ ಶಿಕ್ಷಣ ಯಾವ ರೀತಿಯಲ್ಲಿ ವ್ಯಕ್ತಿತ್ವವನ್ನು ರೂಪಿಸಬೇಕು ಅನ್ನೋದನ್ನು ದೃಷ್ಟಿಯಲ್ಲಿ ಇಟ್ಕೊಂಡ್ರೆ ನಾವು ಮಾಡಬೇಕಾಗಿರುವಂಥದ್ದೇನು, ಅತ್ಯಂತ ಪ್ರಾಥಮಿಕ ಹಂತದಲ್ಲಿ ಬಹುತ್ವ ಅಂತ ಈಗಾಗಲೇ ನಾನು ಹೇಳ್ತೀನಿ. ಬಹುತ್ವದ ಜೊತೆಗೆ ವಸ್ತುನಿಷ್ಠವಾದಂಥ ರೀತಿಯಲ್ಲಿ ಇರೋದನ್ನೆಲ್ಲಾನು ಸಂಗ್ರಹ ಮಾಡಿ, ವಿಶ್ಲೇಷಣೆ ಮಾಡಿ, ಸಹನೆಯಿಂದ ಮತ್ತು ಯಾವ ರೀತಿಯಲ್ಲೂ ಕೂಡ ಹಿಂಸೆ ಇತ್ಯಾದಿಗಳನ್ನು ಪ್ರಚೋದನೆ ಮಾಡದೇ ಇರುವಂಥ ಒಂದು ವ್ಯಕ್ತಿತ್ವವನ್ನು ಉಂಟು ಮಾಡೋ ಹಾಗೆ ಮಾಡಬೇಕು. ಅದಕ್ಕೆ ಬೇಕಾದಂಥ ಪರಿಕರವೇ ಇಲ್ಲ. ಈಗ ಅಸಹನೆ ಮತ್ತು ಕ್ರೌರ್ಯ ಹಿಂದಿಗಿಂತ ಹೆಚ್ಚಾಗ್ತಾ ಇರುವಾಗ ನಮ್ಮ ಶಿಕ್ಷಣ ನೀತಿಯಲ್ಲಿ ಬಹುತ್ವವನ್ನು ನಾವು ತೊಳೆದು ಹಾಕ್ತಾ ಹೋಗ್ತೀವಿ ಅಂತಂದರೆ ನಾವು ನಮ್ಮ ದೇಶದ ಇತಿಹಾಸಕ್ಕೆ, ಸಂಸ್ಕೃತಿಗೆ ಬಹಳ ದೊಡ್ಡ ಕೊಡಲಿ ಪೆಟ್ಟು ಕೊಡ್ತಾ ಇದ್ದೀವಿ ಅಂತಲೇ ಅರ್ಥ. ಶಿಕ್ಷಣ ಕ್ಷೇತ್ರದಲ್ಲಿ ಪಠ್ಯಪುಸ್ತಕದ ಪಾತ್ರ ಬಹಳ ಅಗಾಧವಾಗಿರೋದು ಅಂತ ಎಲ್ರಿಗೂ ಗೊತ್ತಿದೆ. ನಮ್ಮ ಈ ಶಿಕ್ಷಣ ನೀತಿಯಲ್ಲಿ ಪಠ್ಯಪುಸ್ತಕಗಳ ರಚನೆ ಬಗ್ಗೆ ಬೇಕಾದಷ್ಟು ಸೂಚನೆಗಳು ಬಂದಿವೆ. ಎಲ್ಲನೂ ಕೂಡ ರಾಷ್ಟ್ರ ಮಟ್ಟದಲ್ಲಿ ಮಾಡ್ತಾರೆ. ಪ್ರೈಮರಿ 1ನೇ ಕ್ಲಾಸಿನ ಪುಸ್ತಕ ರಾಷ್ಟ್ರ ಮಟ್ಟದಲ್ಲಿ, ಅಥವಾ ಹೈಸ್ಕೂಲ್, ಕಾಲೇಜು, NCERT ಅಂತ ಒಂದು ಸಂಸ್ಥೆ ಇದೆ. ಆ ಸಂಸ್ಥೆ ಎಲ್ಲ ಪಠ್ಯಪುಸ್ತಕಗಳನ್ನು ತಯಾರು ಮಾಡಿ. ಯೋಚನೆ ಮಾಡಿ, ದೆಹಲಿಯಲ್ಲಿ ಕೂತ್ಕೊಂಡಿರೋ ವಿದ್ವಾಂಸ ಇತಿಹಾಸದೊಂದು ಪಠ್ಯಪುಸ್ತಕ ಮಾಡಿಕೊಟ್ರೆ 6ನೇ ಕ್ಲಾಸ್ಗೋ 7ನೇ ಕ್ಲಾಸ್ಗೋ, ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗೆ ನಮ್ಮ ರಾಜ್ಯದ ಇತಿಹಾಸ ಹೇಳಬೇಕಾಗಿಲ್ಲ. ದೆಹಲಿಯಲ್ಲಿ ಕೂತ್ಕೊಂಡಿರೋನು ಕದಂಬರ ಬಗ್ಗೆ ಬರೆಯೋದಿಲ್ಲ, ಚೋಳರ ಬಗ್ಗೆ ಬರೆಯೋದಿಲ್ಲ. ದೇಶದ ಒಕ್ಕೂಟವಂತ ನಾವು ಯಾವುದನ್ನು ಸಂವಿಧಾನದಲ್ಲಿ ಇಟ್ಕೊಂಡಿದ್ದೀವಿ ಅದನ್ನೇ ಸಂಪೂರ್ಣವಾಗಿ ತಿರುಚೋ ರೀತಿಯಲ್ಲಿ ನಾವು ಪಠ್ಯಪುಸ್ತಕವನ್ನೆಲ್ಲ ಕೇಂದ್ರೀಕರಿಸ್ತೀವಿ ಅಂತ ಹೇಳೋದನ್ನೇ ಅನೀತಿ. ಅದು ನೀತಿ ಅಲ್ಲ. ನಾವೇನು ಮಾಡಬೇಕಾದ್ರೆ ಪಠ್ಯಪುಸ್ತಕ ನಾವು ಅನುವಾದ ಮಾಡಿಕೊಳ್ಳೋಣ. ನಮ್ಮ ರಾಜ್ಯಗಳಲ್ಲಿ ಅನುವಾದ ತಜ್ಞರಾದರೆ ಬೇಕಂತ. ಇಲ್ಲಿವರೆಗೆ ನಮ್ಮ ರಾಜ್ಯದಲ್ಲಿ ಬೇಕಾದಂಥ ಪಠ್ಯಪುಸ್ತಕಗಳನ್ನು ನಮ್ಮ ರಾಜ್ಯದ ಅಧ್ಯಾಪಕರು ಇತ್ಯಾದಿಗಳೆಲ್ಲ ಸೇರಿ ಮಾಡ್ತಾಯಿದ್ರು. ಈಗ ಇದನ್ನೆಲ್ಲ ದೆಹಲಿಯಿಂದ ಮಾಡ್ತಾರೆ ನನ್ನ ಅರ್ಥ. ದೆಹಲಿಯವರು ಮಾಡಿದ್ದನ್ನು ನೀವು ಕನ್ನಡಕ್ಕೆ ಅನುವಾದ ಮಾಡ್ಕೊಂಡು ಪ್ರಿಂಟ್ ಮಾಡಿ ಬರೀ ಭಾಷಾಂತರಕಾರರನ್ನು ಸೃಷ್ಟಿ ಮಾಡೋದಕ್ಕೆ ಕೊಡ್ತಾ ಇದ್ದೀವ ನಾವು. ಪಠ್ಯಪುಸ್ತಕ ಮಾಡೋದು ಅಂತಂದರೆ ಆಯಾ ವಾತಾವರಣದಲ್ಲಿ ಯಾವ ರೀತಿಯ ವಿಷಯಗಳನ್ನು ಹೆಚ್ಚು ಪ್ರಮುಖವಾಗಿ ಅಳವಡಿಸಬೇಕು ಶಿಕ್ಷಣದ ಕ್ರಮದಲ್ಲಿ, ಪಠ್ಯದಲ್ಲಿ, ಇದನ್ನೇ ನಾವು ಕೈ ಬಿಡ್ತಾ ಇದ್ದೀವಿ ಅಂತಂದರೆ ಯಾವ ರೀತಿಯ ವ್ಯವಸ್ಥೆ ಇದೆ? ನಮ್ಮ ಮೇಷ್ಟ್ರುಗಳು ಹೇಗಾದ್ರೆ ಏನು ಯಾರಿಗೂ ಸಾಮರ್ಥ್ಯವೇ ಇಲ್ವೇ ಬೌದ್ಧಿಕವಾಗಿ ಒಂದು ಪಠ್ಯಪುಸ್ತಕವನ್ನು ರಚನೆ ಮಾಡೋದಕ್ಕೆ? ಈ ಕೇಂದ್ರೀಕರಣ ಅನ್ನೋದು ಪ್ರಜಾಪ್ರಭುತ್ವವನ್ನು ಸಂಪೂರ್ಣವಾಗಿ ನಾಶ ಮಾಡ.
ನಾವು ಯಾವಾಗಲೂ ಪ್ರಜಾಪ್ರಭುತ್ವ ಅಂದರೆ ವಿಕೇಂದ್ರೀಕರಣ ಅಂತಕ್ಕಂಥದ್ದು ಅದರ ಮೂಲಭೂತವಾದ ಸಾಮಗ್ರಿ ಅಂತ ನಂಬ್ಕೊಂಡು ಬಂದಿರೋದು. ಈಗ ಅದಕ್ಕೆ ಧಕ್ಕೆ ಬರೋ. ಇನ್ನೊಂದು ನೋಡಿ, ಒಳ್ಳೆಯ ಶಿಕ್ಷಣವನ್ನು ನೀಡಿದ್ದೀವಿ ಅಂತಂದರೆ ಒಬ್ಬ ಸಾರ್ವಜನಿಕ ಬುದ್ಧಿಜೀವಿ ಅದರಿಂದ ಹೊರಗೆ ಬರೋ ಹಾಗಿರಬೇಕು. ಸರ್ವಾಂಗೀಣವಾಗಿ ತನ್ನ ಸುತ್ತಮುತ್ತಲ ಪ್ರಪಂಚವನ್ನು ನೋಡಿ ಅದನ್ನು ವಿಶ್ಲೇಷಣೆ ಮಾಡಿ ಯಾರ ಪರವಾದಂಥ ನೀತಿಗಳಾಗ್ತಾ ಇವೆ, ಇದನ್ನು ಬದಲಾವಣೆ ಮಾಡಬೇಕಾದ್ರೆ ಏನು ಮಾಡಬೇಕು, ಅದು ಕೃಷಿ ಇರ್ಬೋದು, ಕಾರ್ಖಾನೆ ಇರ್ಬೋದು, ವೈದ್ಯಕೀಯ ಇರ್ಬೋದು, ಸಾರ್ವಜನಿಕ ಬುದ್ಧಿಜೀವಿಗಳು ಅಂತಕ್ಕಂಥವ್ರನ್ನು ತಯಾರು ಮಾಡೋದು ಶಿಕ್ಷಣ ಕ್ಷೇತ್ರದ ಆದ್ಯ ಜವಾಬ್ದಾರಿ ಆಗಬೇಕಾಗ್ತು. ಅದನ್ನು ಯಾವ ರೀತಿಯ ಕಾರ್ಯಕರ್ತರು ಬರೋದು ಬೇಡ ಅನ್ನೋ ರೀತಿಯಲ್ಲಿ ನಮ್ಮ ಶಿಕ್ಷಣ ನೀತಿ ಹೇಳ್ತಾರೆ. ಇನ್ನು ಭಾಷೆಗಳ ಬಗ್ಗೆ ಈ ನೀತಿ ಹೇಳಿರ್ತಕ್ಕಂಥದ್ದು ಸಂಪೂರ್ಣವಾಗಿ ಈಗಾಗಲೇ ಸಿದ್ದನಗೌಡ ಅದನ್ನು ಪ್ರಸ್ತಾಪ ಮಾಡಿದ್ರು. ನಮ್ಮ ಒಕ್ಕೂಟ ಪದ್ಧತಿ ಏನಿದೆ ಅದಕ್ಕೆ ಕೊಡಲಿ ಪೆಟ್ಟು ಹಾಕ್ತಕ್ಕಂಥ ರೀತಿಯಲ್ಲಿ ಬರ್ತಾರೆ. ತ್ರಿಭಾಷಾ ಸೂತ್ರದಲ್ಲಿ ಸಂಸ್ಕೃತ ಅನ್ನೋದು ಒಂದು ಸೇರ್ಬೋದು ಅಂತ ಆದಮೇಲೆ ಉತ್ತರ ಭಾರತದಲ್ಲಿ ಯಾರೂ ಕೂಡ ಯಾವ ಭಾಷೆನೂ ಹೊಸದಾಗಿ ಕಲಿಯಕ್ಕೆ ಹೋಗ್ಬೇಕಾದ್ರೆ ಸಂಸ್ಕೃತ ಹಿಂದಿ ಎರಡು ಕಲ್ತ್ಕೊಂಡಿದ್ದೆ ಸಾಕು. ಜೊತೆಗೆ ಇದರಲ್ಲಿ ಎಲ್ಲದರಲ್ಲೂ ಈ ಶಿಕ್ಷಣ ನೀತಿಯಲ್ಲಿ ಇರ್ತಕ್ಕಂಥ ದೊಡ್ಡ ಹುಳುಕು ಅಂತಂದರೆ ಈ ಭೂತಕಾಲದ ಶಿಕ್ಷಣದ ರಮ್ಯತೆಯನ್ನು ಹಾಡಿ ಹೊಗಳಿ ಎಷ್ಟು ಮಂದಿಗೆ ಶಿಕ್ಷಣ ನೀಡ್ತೀವಿ ಅನ್ನೋದನ್ನು ಕೂಡ ಯೋಚನೆ ಮಾಡಿದೆ. ಭೂತಕಾಲದ ಮರುಸೃಷ್ಟಿಯೇ ನಮ್ಮ ಶಿಕ್ಷಣದ ಆದ್ಯ ಉದ್ದೇಶ ಅನ್ನೋ ರೀತಿಯಲ್ಲಿ ನಾವು ಹೊರಡ್ತಾ ಇದ್ದೀವಿ. ಅದು ಬಹಳ ತೊಡಕಿನ ಪ್ರಶ್ನೆ. ಸಾವಧಾನವಾಗಿ ಈ ನೀತಿಯನ್ನು ನಾವು ಅಧ್ಯಯನ ಮಾಡಿ ಅನುಭವದಿಂದ ಯಾವುದಾದ್ರೂ ಒಂದು ಮರುಸೃಷ್ಟಿಯನ್ನು ಮಾಡ್ತೀವ. ಅಂದರೆ ನಮ್ಮ ದೇಶದಲ್ಲಿ ಬೇಜವಾಬ್ದಾರಿ ಯೋಜನೆಗಳು ಬೇಕಾದಷ್ಟು ನಡೀತಾರೆ. ಬರೀ ಶಿಕ್ಷಣ ಕ್ಷೇತ್ರದಲ್ಲ, ಇರೋದನ್ನೆಲ್ಲಾನು ಮಾರ್ಬಿಡಿ, ಸಾರ್ವಜನಿಕ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಉದ್ಯಮಗಳನ್ನು ಇಲ್ಲ ಅಂತಂದರೆ ಹಿಮಾಲಯದಲ್ಲಿ ಹೋಗಿ 4 ಗಾಡಿಗಳು ಪಕ್ಕದಲ್ಲಿ ಹೋಗುವಂಥ ರಸ್ತೆಗಳನ್ನು ಮಾಡ್ತೀವಿ. ಯಮುನೋತ್ರಿ ಗಂಗೋತ್ರಿಗೆಲ್ಲಾನು ಈ ಥರ ಮಾಡ್ತೀವಿ. ಇವತ್ತು ಇವರು ಸುಪ್ರೀಂ ಕೋರ್ಟ್ನಲ್ಲಿ ಮೊನ್ನೆ ನಮ್ಮ ಅಡ್ವೊಕೇಟ್ ಜನರಲ್ ಹೇಳಿದ್ದಾರೆ, ರಕ್ಷಣಾ ವ್ಯವಸ್ಥೆಯ ದೃಷ್ಟಿಯಿಂದ ನಾವು ಇದನ್ನೆಲ್ಲ ಹಿಮಾಲಯದಲ್ಲಿ ರಸ್ತೆಗಳನ್ನು ಮಾಡಬೇಕು. ಆ ರಸ್ತೆಗಳನ್ನು ಮಾಡೋಕ್ಕೆ ಹೋಗಿ ಏನೇನು ಅನಾಹುತಗಳಾಯಿತು ಅನ್ನೋದು ಅಲ್ಲಿ ಜನಕ್ಕೆ ಅನುಭವಕ್ಕೆ ಬರ್ತಾ ಇದೆ. ಅಂದರೆ ನಾವು ಯಾವುದೋ ಒಂದು ಮತೀಯ ದೃಷ್ಟಿಯಿಂದ ಭಾವನೆಗಳನ್ನು ಪ್ರಚೋದಿಸೋ ದೃಷ್ಟಿಯಿಂದ ಮತ್ತು ಪರಂಪರೆಯ ಹೆಸರಿನಲ್ಲಿ ಜಡ್ಡುಗಟ್ಟಿದಂಥ ಸಂಸ್ಕೃತಿಯನ್ನು ಬೆಳೆಸೋ ದೃಷ್ಟಿಯಲ್ಲಿ ಇದೆಲ್ಲ ಹೋಗ್ತದೆ. ಉತ್ತರಾಖಂಡದಲ್ಲಾಗಿರೋ ಭೀಕರ ಅನಾಹುತಗಳು, ಹೆಚ್ಚಿದ ರಸ್ತೆ ಕುಸಿತಗಳು, ನಮ್ಮ ವಿಜ್ಞಾನ ತಂತ್ರಜ್ಞಾನ ಅಂತಕ್ಕಂಥದ್ದನ್ನು ಶಿಕ್ಷಣ ಕ್ಷೇತ್ರಕ್ಕೆ ಅನ್ವಯ ಮಾಡಿದಾಗ ಯಾವುದು ಸಾಧು, ಎಲ್ಲಿಗೆ, ಎಂಥದ್ದು, ಎಷ್ಟರ ಮಟ್ಟಿಗೆ, ಇದೆಲ್ಲ ವಾತಾವರಣದ ರಕ್ಷಣೆ ಹೇಗೆ, ಬದ್ಧತೆ ಹೇಗೆ, ಶಿಕ್ಷಣ ನೀತಿ ಇದೇ ಹಾದಿ ಹಿಡಿದಿರತಕ್ಕಂಥದ್ದು. ಈಗಿನ ಹಾದಿ ಇದರಲ್ಲಿ ಯಾವುದನ್ನು ಸೂಚಿಸಿದಾರೋ ಅದು ತೀರಾ ಅನಾರೋಗ್ಯಕರವಾಗಿರ್ತಕ್ಕಂಥ, ಜನತೆಯ ಮಧ್ಯಪ್ರವೇಶಕ್ಕೆ ಬೇಕಾಗುವಂಥ ರೀತಿಯಲ್ಲಿ ಜನಗಳನ್ನು ಸಿದ್ಧಗೊಳಿಸ್ತಕ್ಕಂಥದ್ದೇನೆ ಶಿಕ್ಷಣದ ಒಂದು ಮುಖ್ಯವಾದಂಥ ಗುರಿ. ಅದಕ್ಕೇ ಅವಕಾಶ ಇಲ್ಲದೇ ಇರುವಂಥದ್ದು. ಜನತೆಯ ಶಿಕ್ಷಣ ಆಗೋದ್ರ ಬದಲು ಸಾರ್ವಜನಿಕವಾಗಿ ಸಾರ್ವತ್ರಿಕವಾಗಿ ಲಭ್ಯವಾಗಬೇಕಾದಂಥ ಶಿಕ್ಷಣವನ್ನು ಕೊಡದೆ ಕನಸು ಕಟ್ಟೋದು. ಇದರಲ್ಲಿ ನಮ್ಮ ಶಿಕ್ಷಣ ನೀತಿನಲ್ಲಿ ತಕ್ಷಶಿಲೆ ಹೆಸರು, ನಾವೆಲ್ಲರೂ ಕೂಡ ತಕ್ಷಶಿಲೆ, ನಾಲಂದ ಇದನ್ನೆಲ್ಲನೂ ಅತ್ಯಂತ ಗೌರವದಿಂದ ನೆನೆಸ್ಕೊಳ್ಳೋರೇನೆ. ಆದರೆ ಇಲ್ಲ ಸಲ್ಲದ ಮಾತುಗಳನ್ನು ಹೇಳಿಬಿಟ್ರೆ, ಪಾಣಿನಿ ತಕ್ಷಶಿಲೆಯಲ್ಲಿ ವಿದ್ಯಾಭ್ಯಾಸ ಮಾಡ್ದ, ನಮ್ಮ ವೈದ್ಯಕೀಯದ ಪ್ರಚಂಡ ಬುದ್ಧಿಮತ್ತೆ ಇದ್ದಂಥ ಚರಕ ತಕ್ಷಶಿಲೆಯಲ್ಲಿದ್ದ. ಇದಕ್ಕೆಲ್ಲ ಏನು ಪುರಾವೆ ಇದೆ? ನಮ್ಮ ಭೂತಕಾಲದ ಬಗ್ಗೆ ನಮಗೆ ಹೆಚ್ಚಿನ ಮೆಚ್ಚುಗೆ ಗೌರವ ಇದ್ದಾಗ್ಯೂ
ವಸ್ತುಸ್ಥಿತಿ ಏನು ಅನ್ನೋದನ್ನು ನೋಡ್ದಲೇ ಏನೋ ಕೆಲವು ರಮ್ಯವಾದ ಮಾತುಗಳನ್ನು ಹೇಳೋದಿದೆಯಲ್ಲ ನಮ್ಮ ಈ ಶಿಕ್ಷಣ ನೀತಿಯಲ್ಲಿ, ಅದು ಭಾಳ ಹೇಸಿಗೆಯನ್ನು ಉಂಟು ಮಾಡೋ ರೀತಿಯಲ್ಲಿ ಮಾಡಿ. ಈ ಕಾರಣದಿಂದಾಗಿ ನಮ್ಮ ಇವತ್ತಿನ ಶಿಕ್ಷಣ ನೀತಿ ಅಂತ ಯಾವುದು ನಮ್ಮ ಮುಂದೆ ಇದೆ ಅದು ಫಲಕಾರಿ ಆಗೋದ್ರ ಬದಲು ಪ್ರತಿಗಾಮಿ ನೆಲೆಯಲ್ಲಿ ಬೇಕಾಗುವಂಥ ಒಂದು ಸಂರಚನೆಗೆ ಮೂಲಭೂತ ಅಡಿಪಾಯವನ್ನು ರಚನೆ ಮಾಡಿಕೊಡು. ನಮ್ಮದು ವರ್ಟಿಕಲ್ ಸೊಸೈಟಿ. ನಮ್ಮ ಉದ್ದೇಶ ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನದಲ್ಲಿ ಎಲ್ಲ ಹೇಳ್ಕೊಂಡೋದು ಇದನ್ನ ಹಾರಿಸಾಂಟಲ್ ಸೊಸೈಟಿ ಮಾಡ್ತೀವಿ. ಒಬ್ಬನ ಭುಜದ ಮೇಲೆ ಒಬ್ಬ ನಿಂತ್ಕೊಳ್ಳುವಂಥ ಸಮಾಜ ಬೇಡ, ಒಬ್ಬನ ಪಕ್ಕದಲ್ಲಿ ಒಬ್ಬ ನಿಂತ್ಕೊಳ್ಳುವಂಥ ಸಮಾಜ ಬೇಡ. ನಮ್ಮ ಶಿಕ್ಷಣ ನೀತಿ ಏನು ಹೇಳ್ತಾ ಇದೆ, ವಿದೇಶದಿಂದ ವಿಶ್ವವಿದ್ಯಾನಿಲಯಗಳು ಬರುತ್ತೆ. ಸ್ವಾಮಿ, ಇರೋ ವಿಶ್ವವಿದ್ಯಾನಿಲಯಗಳನ್ನು ಬೆಳೆಸೋದಕ್ಕೆ ಬೇಕಾದ ಕೆಲಸ ಮಾಡೋದು ಬಿಟ್ಟು ವಿದೇಶದಿಂದ ಬಂದು ಅವ್ರು ನಮ್ಮನ್ನು ಉದ್ಧಾರ ಮಾಡ್ತಾರ? ಅವ್ರು ವ್ಯಾಪಾರ ಮಾಡೋದು ಮಾಡೋದು. ನಮ್ಮಲ್ಲಿರೋರೇನೆ ಇಷ್ಟೊಂದು ವ್ಯಾಪಾರ ಮಾಡಿಕೊಂಡು ಅಧೋಗತಿಗೆ ತಗೊಂಡು ಹೋಗ್ತಾ ಇರುವಾಗ ಶಿಕ್ಷಣ ಪದ್ಧತಿ, ವಿದೇಶಿ ವಿಶ್ವವಿದ್ಯಾನಿಲಯಗಳು ಬಂದು ನಮಗೆಲ್ಲ ಏನು ಭವ್ಯವಾದಂಥ ಸುಂದರವಾದಂಥ ಜ್ಞಾನದ ತೋಟಗಳನ್ನೆಲ್ಲ ನಿರ್ಮಿಸ್ತಾರೆ ಅಂತ ಇದಕ್ಕಿಂತಲೂ ಹೆಚ್ಚು ಆಭಾಸವಾಗಿರುವಂಥ ಮಾತಿರೋದು. ನಮ್ಮ ಶಿಕ್ಷಣ ನೀತಿಯಲ್ಲಿ ಇರತಕ್ಕಂಥ ದೊಡ್ಡ ಕೊರತೆ ಅಂತಂದರೆ, ನಾಳೆ ಏನಾಗಬೇಕು ನಮ್ಮ ದೇಶ ಅನ್ನೋದ್ರ ಬಗ್ಗೆ ಅವ್ರು ಪರಿಭಾವಿಸ್ಕೊಂಡಿರೋದೇ ಸರಿ. ಬೇಕಾದಷ್ಟು ಜನ ಸಾಂದ್ರ ಏನಿದೆ ಅದನ್ನೆಲ್ಲ ದೂರ ಇಟ್ಬಿಟ್ಟು ಯಾರೋ ಒಂದು ಅರ್ಜೆಂಟ್ಗೆ ನಾವು ಶಿಕ್ಷಣ ಕೊಟ್ಬಿಡ್ತೀವಿ, ಇಷ್ಟೆಲ್ಲ ರಮ್ಯವಾಗಿ. ಇದು ಖಂಡಿತ ಜನಸಾಮಾನ್ಯರ ದೃಷ್ಟಿಯಿಂದ ನಮ್ಮ ಭದ್ರ ಬುನಾದಿಯುಳ್ಳಂಥ ಭವಿಷ್ಯದ ಸಮಾಜದ ದೃಷ್ಟಿಯಿಂದ ಪೂರಕವಾಗಿರ್ತಕ್ಕಂಥ ಸಾಮಗ್ರಿಯನ್ನು ಇದು ಕೊಟ್ಟಿಲ್ಲ ಅನ್ನೋದೇನೆ ಇದರ ಅತಿ ದೊಡ್ಡ ನ್ಯೂನ. ಮಧ್ಯೆ ಮಧ್ಯೆ ಕೆಲವು ಮಾತುಗಳನ್ನು ಹೇಳಿದ್ದಾರೆ, ಬಹಳ ಸಿಹಿಯಾಗಿದೆ ಅಂತ. ಅದನ್ನು ಯಾರು ವಿರೋಧ ಮಾಡೋದಿಲ್ಲ. ಎಲ್ಲ ಒಳ್ಳೇದಾಗಬೇಕು ಅನ್ನೋ ದೃಷ್ಟಿಯಿಂದ ಬಂದಿರತಕ್ಕಂಥದ್ದನ್ನು ಎಲ್ಲ ತೆಗೆದು ಹಾಕಬೇಕು, ತಳ್ಳಿ ಹಾಕಬೇಕು ಅಂತಲ್ಲ. ಆದರೆ ಬುನಾದಿನೇ ಸರಿ ಇಲ್ಲದೆ ಇರೋ ರೀತಿಯಲ್ಲಿ ನಾವು ಕಲ್ಪನೆ ಮಾಡ್ಕೊಂಡು ಹೊರಟ್ರೆ ಎಲ್ಲ ಯಾವುದೋ ವಿದೇಶಿ ಮಾದರಿಗಳನ್ನು ಇಟ್ಕೊಂಡು ನಾವು ಹೇಳೋದು ಎಲ್ಲ ಸ್ವದೇಶಿ, ಆದರೆ ಅವ್ರು ಇಡೋ ಮಾದರಿಗಳೆಲ್ಲ ವಿದೇಶಿ. ಇಲ್ಲ ಭೂತಕಾಲದ ಮಾದರಿ, ಇಲ್ಲ ವಿದೇಶಿ ಮಾದರಿ. ನಮ್ಮ ಜನ ಏನಿದ್ದಾರೆ, ನಮ್ಮ ಹಳ್ಳಿಗಳಲ್ಲಿ ಬರುವಂಥ ಜನ, ನಮ್ಮ ಕೂಲಿಗಾರರ ಜನ, ಯಾರ್ಯಾರಿಗೆ ನಿಜಕ್ಕೂ ಕೂಡ ಶಿಕ್ಷಣದ ಅಗತ್ಯ ಇದೆಯೋ ಅವ್ರಿಗೆ ಬೇಕಾಗಿರುವಂಥ ವಾತಾವರಣವನ್ನು ಸೃಷ್ಟಿ ಮಾಡೋದಿಲ್ಲ, ಶಿಕ್ಷಣಕ್ಕೆ ಹಣ ತೊಡಗಿಸೋದಿಲ್ಲ, ವಿಕೇಂದ್ರೀಕರಣ ಮಾಡೋದಿಲ್ಲ. ಒಂದು ರೀತಿಯಲ್ಲಿ ರಾಜಪ್ರಭುತ್ವವನ್ನು ಸ್ಥಾಪಿಸೋದಕ್ಕೆ ಹೊರಟಿರ್ತಕ್ಕಂಥ ರೀತಿಯಲ್ಲಿ ಈ ಶಿಕ್ಷಣ ನೀತಿ ಇದೆ. ಕೇಂದ್ರೀಕೃತವಾದಂಥದ್ದು ಅಂತಂದರೆ ಅನೇಕ ಜನರನ್ನು ದೂರ ಇಡ್ತಕ್ಕಂಥ ಪ್ರಕ್ರಿಯೆ. ಆ ಪ್ರಕ್ರಿಯೆಗೆ ಇದು ಬೇಕಾದಷ್ಟು ಸೊಪ್ಪು ಹಾಕಿದೆ. ಆದ್ದರಿಂದಲೇ ಇದನ್ನು ವಿರೋಧ ಮಾಡಬೇಕು, ಪಾರ್ಲಿಮೆಂಟ್ನಲ್ಲಿ ಚರ್ಚೆ ಮಾಡಬೇಕು. ಏನು ಇಲ್ಲದೇ ನಾವು ಈಗಾಗಲೇ ಅದನ್ನು ಅಳವಡಿಸ್ಕೊಂಡು ಶುರು ಮಾಡ್ತಾ ಇದ್ದೀವಿ ಅಂತಂದರೆ ಮೊದಲೇ ಕೆಟ್ಟೋಗಿರ್ತಕ್ಕಂಥ ಒಂದು ವಾತಾವರಣವನ್ನು ಇನ್ನೂ ಹದಗೆಡಿಸ್ತಕ್ಕಂಥ ರೀತಿಯಲ್ಲಿ ನಾವು ಕೆಲಸ ಮಾಡ್ತೀವಿ. ಯೋಜನಾಬದ್ಧವಾಗಿ ನಡೆದಲ್ಲೇ ಇರ್ತಕ್ಕಂಥ ಕರ್ನಾಟಕದಲ್ಲಿ ಈ ವರ್ಷದಿಂದ ಶುರು ಮಾಡಿದ್ವಿ. ಯಾಕೆ ಸ್ವಾಮಿ ನಿಮ್ಮ ಶಿಕ್ಷಣ ನೀತಿ ಇಡೀ ದೇಶಕ್ಕೆ ಅಂತ ಹೇಳಿಕೊಟ್ಟ ಮೇಲೆ ಬರೀ ಕರ್ನಾಟಕದಲ್ಲಿ ಯಾಕಂದ್ರೆ ನೀವು ಅಳವಡಿಸೋದಕ್ಕೆ ಕೊಟ್ಟಿದ್ದೀರಿ, ಬರೀ 4 ಕಾಲೇಜ್ನಲ್ಲಿ ಮಾಡ್ತಾರೆ. ಇನ್ನು 400 ಕಾಲೇಜುಗಳಿಗೆ ಏನು ಮಾಡಿದೆ? ಇನ್ನು ಶಿಕ್ಷಣ ನೀತಿ ಅನ್ನತಕ್ಕಂಥದ್ರಲ್ಲೇ ಇರೋ ಉಪದ್ರವ. ಮಾತಾಡುವಾಗ ಎಷ್ಟೇ ವಿಮರ್ಶಾತ್ಮಕವಾಗಿ ನೋಡಿದ್ರು ಬರೀ ನೆಗೆಟಿವ್ ದೃಷ್ಟಿಯಿಂದಲೇ ನೋಡ್ತೀಯ ಅಂತ ಒಂದು ಆಪಾದನೆ ಬರೋ ಹಾಗಿದ್ರೂ ಕೂಡ ಆ
ಸರ್ವರಿಗೂ ಯಾರಿಗೆ ತಲುಪಬೇಕು ಅಂಥವ್ರಿಗೆ ನೀವು ಕೊಡಬೇಕಾದ್ದನ್ನು ಕೊಡದೇ ಇರತಕ್ಕಂಥ ನೀತಿ ಅದು ಜನ ವಿರೋಧಿ ನೀತಿ ಆಗುತ್ತೆ. ನಮ್ಮ ಪ್ರಜಾಪ್ರಭುತ್ವ ಸಾರ್ವಭೌಮತ್ವ ಎರಡಕ್ಕೂ ಕೂಡ ಧಕ್ಕೆ ತರುವಂಥದ್ದಾಗುತ್ತೆ. ಹೆಚ್ಚು ಹೆಚ್ಚು ವ್ಯಾಪಾರೀಕರಣಕ್ಕೆ ಅವಕಾಶ ಆಗುವಂಥ ನೀತಿ. ವಸಾಹತುಶಾಹಿ ದೇಶ ಆಗಿದ್ದಂಥದ್ದು ಸ್ವತಂತ್ರವಾಗಿರುವಾಗ ಮತ್ತೆ ನಾವು ವಸಾಹತುಶಾಹಿ ದೌರ್ಜನ್ಯಗಳಲ್ಲಿ ಏನೇನು ನಡೆದಿತ್ತು ಬೇರೆ ಬೇರೆ ಕ್ಷೇತ್ರಗಳಲ್ಲಿ, ಶಿಕ್ಷಣ ಕ್ಷೇತ್ರವು ಸೇರಿದ ಹಾಗೆ ಅಂಥ ವಾತಾವರಣವನ್ನು ನಮ್ಮ ದೇಶದ ಜನರನ್ನೇ ವಿಭಾಗ ಮಾಡಿಬಿಟ್ಟು ಈ ಶಿಕ್ಷಣ ಇನ್ನೊಂದು, ಇದು ಖಂಡಿತವಾಗ್ಲೂ ಕೂಡ ಅಂಗೀಕಾರಕ್ಕೆ ಯೋಗ್ಯವಾಗಿರುವಂಥದ್ದಲ್ಲ. ಪುನರ್ವಿಮರ್ಶೆ ಮಾಡಬೇಕು. ತಟಕ್ ಅಂತ ಹೇಳಿ ಚರ್ಚನೆ ಮಾಡದೆ ಅದನ್ನು ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಹೊರಟಿರ್ತಕ್ಕಂಥದ್ದು ಬಹಳ ದೊಡ್ಡ ನ್ಯೂನತೆ ಇದೆ ಅಂತ ನನಗಾದರೂ ಅನಿಸುತ್ತೆ. ಜನ ಇದ್ರ ಬಗ್ಗೆ ಯೋಚನೆ ಮಾಡಬೇಕು. ಮತ್ತು ಏನು ಬೇಕು ಅನ್ನೋದನ್ನು ಇನ್ನೊಂದು ಸ್ವಲ್ಪ ತಟಸ್ಥವಾಗಿ ನಿಲ್ಲದೆ ನಮಗೆ ಇಂಥದ್ದು ಬೇಕಿದೆ ಅಂಥೇಳಿ ಅದನ್ನು ಈ ನೀತಿಯಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ ಬೇಕಾದಂಥ ಪರಿಕರಗಳನ್ನು, ಸನ್ನಿವೇಶವನ್ನು ಸೃಷ್ಟಿ ಮಾಡ್ಕೋಬೇಕು ಅಂತ ನನಗೆ ಅನಿಸುತ್ತೆ. ಒಳ್ಳೆ ಮಾತು ಏನಿದೆ ಅದನ್ನೆಲ್ಲ ಒಪ್ಕೊಳ್ಳೋಣ, ಆದರೆ ವಿಮರ್ಶೆ ಮಾಡ್ದೇಲೆ ಇದನ್ನು ನಾವು ಅನುಷ್ಠಾನಕ್ಕೆ ತರ್ತೀವಿ ಅಂತಂದರೆ ಇನ್ನೂ ಹೆಚ್ಚು ಹೆಚ್ಚು ಜನಗಳನ್ನು ಶಿಕ್ಷಣ ಕ್ಷೇತ್ರದಿಂದ ಹೊರಗಿಡತಕ್ಕಂಥದ್ದು, ಹೊರಗೆ ಅಟ್ಟತಕ್ಕಂಥದ್ದು ಎರಡೂ ನಡೀತಕ್ಕಂಥ ಅಪಾಯ ಇದೆ. ಈ ಅಪಾಯವನ್ನು ನಾವು ಪರಿಗಣನೆಗೆ ತೆಗೆದುಕೊಂಡು ಇದಕ್ಕೆ ಯಾವ ರೀತಿಯಲ್ಲಿ ಸುಸೂತ್ರವಾದಂಥ ಒಂದು ಪರ್ಯಾಯವನ್ನು ಕಲ್ಪನೆ ಮಾಡ್ಕೋಬೇಕು ಅನ್ನೋದನ್ನ ಯೋಚನೆ ಮಾಡೋದು ಒಳ್ಳೆಯದು ಅಂತ ಅನಿಸುತ್ತೆ. ನಮಸ್ಕಾರ. ಧನ್ಯವಾದ ಡಾಕ್ಟರ್ ಜಿ ರಾಮಕೃಷ್ಣ ಅವರಿಗೆ. ಶಿಕ್ಷಣ ವ್ಯವಸ್ಥೆಯ ಹಲವಾರು ಲೋಪಗಳನ್ನು ಮತ್ತು ಅದು ಜಾರಿಗೆ ಆಗ್ತಕ್ಕಂಥ ವಿಧಾನಗಳನ್ನು ವಿಶ್ಲೇಷಣೆ ಮಾಡಿದ್ದಾರೆ. ಈಗ 1 ಗಂಟೆ ಸಮಯ ಆಗ್ತಾ ಇದೆ. ಪ್ರೇಮ್ಚಂದ್ ಅವರಿಗೆ ವೇದಿಕೆ ಸಂಚಾಲಕರಾಗಿರ್ತಕ್ಕಂಥ ಪ್ರೇಮ್ಚಂದ್ ಅವರು ಕೆಲವು ಪ್ರಶ್ನೆಗಳು ಬಂದಿದ್ದಾವೆ. ಆ ಪ್ರಶ್ನೆಗಳನ್ನು ಓದ್ತಾರೆ ಅಥವಾ ತಮ್ಮ ಗಮನಕ್ಕೆ ತರ್ತಾರೆ. ಇನ್ನೂ ಪ್ರಶ್ನೆಗಳು ಏನಾದರೂ ಇದ್ದರೆ ನಮ್ಮ ಹೊಸತು ಮಂತ್ಲಿ ಮ್ಯಾಗ್ಜಿನ್ನ ಈ ಫೇಸ್ಬುಕ್ಕಲ್ಲಿ ತಾವು ಟೈಪ್ ಮಾಡಿದರೆ ಅದನ್ನು ಕಳಿಸಿದರೆ ಹೊಸತು ಪತ್ರಿಕೆಯಲ್ಲಿ ಡಾಕ್ಟರ್ ಜಿ ಆರ್ ಅವರ ಈ ಮಾತುಗಳನ್ನು ಪ್ರಕಟ ಮಾಡ್ತಾ ಮತ್ತು ನಿಮ್ಮ ಪ್ರಶ್ನೆಗಳನ್ನು ಸೇರಿಸಿ ಆ ಪ್ರಶ್ನೋತ್ತರವನ್ನು ಸಹಿತ ಹೊಸತು ಪತ್ರಿಕೆಯಲ್ಲಿ ಪ್ರಕಟ ಮಾಡ್ತೇವೆ. ಸೊ ಈಗ ಪ್ರೇಮ್ಚಂದ್ ಅವರು ಅಭಿನಂದನೆಯನ್ನು ಮಾಡ್ತಾರೆ. ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಈ ಸಮಯದ ನಂತರನೂ ಸಹಿತ ಸ್ವಾಗತ ಮಾಡ್ತಾ ಅಲ್ಲಿಂದ ಪ್ರಶ್ನೆಗಳನ್ನ ಎತ್ತಿ ನಾವು ಹೊಸತು ಪತ್ರಿಕೆಯಲ್ಲಿ ಪ್ರಕಟ ಮಾಡ್ತೇವೆ. ಡಾಕ್ಟರ್ ಜಿ ಆರ್ ಅವ್ರಿಗೂ ಮತ್ತು ನೀವು ವಾಚನ ಮಾಡಿದ ಇದನ್ನು ವೀಕ್ಷಿಸ್ತಕ್ಕಂಥ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಈಗ ಪ್ರೇಮ್ಚಂದ್ ಅವರು ಹೊನ್ನಾರ್ಪಣೆಯನ್ನು ಹೇಳ್ತಾರೆ. ಎಲ್ಲರಿಗೂ ನಮಸ್ಕಾರ. ಇನ್ನೊಮ್ಮೆ ತುಂಬಾ ಜನರು ಕಮೆಂಟ್ಸ್ ಎಲ್ಲ ಹಾಕಿದ್ದಾರೆ, ಕ್ವಶನ್ಸ್ ಎಲ್ಲ ಕೇಳಿದ್ದಾರೆ. 1-2 ಕ್ವಶನ್ಸ್ ಮಾತ್ರ ನಾನು ನಿಮ್ಮ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೇನೆ ಸರ್. ಇದು ಸಿದ್ದರಾಮ್ ರೆಡ್ಡಿ ಇಟಗಿ ಅವರು ಒಂದು ಕ್ವಶನ್ ಕೇಳಿದ್ದಾರೆ. ಇಲ್ಲಿಯವರೆಗೆ ಜಾರಿಯಾದ ಎಲ್ಲಾ ಶಿಕ್ಷಣ ನೀತಿಗಳು ಪ್ರಾಥಮಿಕ ಹಂತದಿಂದಲೇ ಪ್ರಾರಂಭವಾಗಿದೆ. ಆದರೆ ಈಗ ನಮ್ಮ ರಾಜ್ಯ ಸರ್ಕಾರ ತುರಾತುರಿಯಲ್ಲಿ ಮೇಲಿನ ಹಂತದಿಂದ ಪ್ರಾರಂಭಿಸಿರುವುದು ವಿಪರ್ಯಾಸವಲ್ಲವೇ ಕ್ವಶನ್ ಕೇಳಿದ್ದಾರೆ. ಖಂಡಿತ ವಿಪರ್ಯಾಸ. ಯಾರಾದರೂ ಅಡಿಪಾಯವನ್ನೇ ಭದ್ರ ಮಾಡಿಕೊಳ್ಳದೆ ಗೋಪುರ ಕಟ್ಟಕ್ಕೆ ಹೋಗ್ತಾರ? ನಮ್ಮ ಇಡೀ ಶಿಕ್ಷಣ ನೀತಿಯಲ್ಲಿ ಇರತಕ್ಕಂಥ ದುರ್ನಾತ ಅಂದ್ರೆ ಅದೇನೆ. ಎಲ್ರಿಗೂ ಕೂಡ ಕನಿಷ್ಠ ಮಟ್ಟದ ಸೌಲಭ್ಯಗಳನ್ನು ಕೊಡ್ತೇವೆ. ಏಕರೂಪ ಶಿಕ್ಷಣ ಅನ್ನತಕ್ಕಂಥದ್ದು ಪ್ರಜಾಪ್ರಭುತ್ವದ ದೃಷ್ಟಿಯಿಂದ ಅನಿವಾರ್ಯವಾದಂಥ ಒಂದು ತೀರ್ಮಾನ. ಅದನ್ನೇ ಬಿಟ್ಟು ಇಂಜಿನಿಯರಿಂಗ್ ಕಾಲೇಜ್, ಪ್ರೈಮರಿ ಸ್ಕೂಲ್ನಲ್ಲಿ ಏನಪ್ಪ ಮಾಡ್ತಾ ಇದ್ದೀರಿ? ಯಾವ ಭಾಷೆ ಹೇಳ್ಕೊಡ್ತೀರಿ? ಎಷ್ಟು ಜನಕ್ಕೆ ಹೇಳ್ಕೊಡ್ತೀರಿ? ಅಲ್ಲಿ ಇಲ್ದೆಲ್ಲೇ ಇರೋ ಸೌಲಭ್ಯಗಳ ಬಗ್ಗೆ ಏನು ಮಾಡ್ತೀರಿ? ಇದೇನಂತಂದರೆ ಭಾವೋದ್ರೇಕ ಅನ್ನತಕ್ಕಂಥದ್ದು ನಮ್ಮ ಎಲ್ಲ ಕ್ಷೇತ್ರಗಳಲ್ಲೂ. ಮತಧರ್ಮದ ಕ್ಷೇತ್ರದಲ್ಲಿ ಭಾವೋದ್ರೇಕ, ಆರ್ಥಿಕ ಕ್ಷೇತ್ರದಲ್ಲಿ ಭಾವೋದ್ರೇಕ, ಹಾಗೆ ಶಿಕ್ಷಣ ಕ್ಷೇತ್ರದಲ್ಲೂ ಇದೇ ಹೊಲಸನ್ನು ತಂದು ತುಂಬ್ಕೋತಾ ಇದೆ. ನೀವು ಏಕರೂಪ ಶಿಕ್ಷಣ ಕೊಡಬೇಕು, ಎಲ್ರಿಗೂ ಕೂಡ ಒಂದೇ ರೀತಿಯ ಸಮಾನ ಸೌಲಭ್ಯ, ಸಮಾನ ಅವಕಾಶ, ಇವೆರಡೂ ಅತ್ಯಂತ ಮುಖ್ಯವಾದಂಥ ವಿಷಯಗಳು. ಒಬ್ಬರಿಗೆ
ಒಳ್ಳೆ ಏರ್ ಕಂಡೀಷನ್ ರೂಮ್ನಲ್ಲಿ ಪಾಠ ಹೇಳ್ಕೊಡ್ತೀರಿ, ಇನ್ನೊಬ್ಬರಿಗೆ ಬೀದಿಲಿ ನಿಲ್ಲಿಸ್ಬಿಟ್ಟು ಪಾಠ ಹೇಳ್ಕೊಡ್ತೀವಿ. ಮರದ ಮೇಲೆ ಕೂತ್ಕೊಂಡು ಪಾಠ ಸಿಗ್ತಾ ಹೇಳ್ಕೊಡ್ತಾರೆ ಇದೆ. ಹುಡುಗ. ಯಾಕಂತಂದ್ರೆ ಅವನಿಗೆ ಇಲ್ಲದೆ ಇದ್ರೆ ಇದೇ ಆಗುತ್ತೆ. ಸಿಗ್ನಲ್ ಸಿಗುದು. ಈ ರೀತಿಯ ವ್ಯವಸ್ಥೆ ಇಟ್ಬಿಟ್ರೆ ನೀವು ಯಾರಿಗೋಸ್ಕರ ಶಿಕ್ಷಣ ಕೊಡ್ತಾ ಇದ್ದೀರಿ? ಎಂಥ ಆರ್ಥಿಕ ನೀತಿ ಆಗುತ್ತೆ ಇದರಿಂದಾಗಿ? ಆರ್ಥಿಕ ನೀತಿ ಅಂದ್ರೆ ಏನು? ಯಾರಿಗೋ ಒಂದಷ್ಟು ಉತ್ಪಾದನೆ ಆಗಬೇಕು, ಅವ್ರಿಗೆ ಅಷ್ಟು ಲಾಭ ಬರಬೇಕು, ಇಷ್ಟು ರಫ್ತು ಮಾಡಬೇಕು. ರಫ್ತು ಮಾಡೋದು ಮಾಡ್ತೀರಿ, ಇಲ್ಲಿ ತಿನ್ನೋರಿಗೆ ಏನು ಕೊಡ್ತಾ ಇದ್ದೀವಿ ಅನ್ನೋ ಪ್ರಶ್ನೆ ಬೇಡವೇನು? ಅದರಲ್ಲೇನು ಉನ್ನತ ಹಂತದಲ್ಲಿ ಮಾಡಬೇಕು ಅಂತೇಳಿ ಮಾನ್ಯ ಸಿದ್ದರಾಮಯ್ಯನವ್ರಿಗೆ ಏನು ಪ್ರಶ್ನೆ ಹಾಕಿದ್ದಾರೆ, ಇದಕ್ಕಿಂತಲೂ ದೊಡ್ಡ ಮೂರ್ಖತನ ಇನ್ನೊಂದು ಯೋಚನೆ ಮಾಡೋಕ್ಕಾಗಲ್ಲ. ಕನ್ನಡದಲ್ಲಿ ಹೇಳ್ಕೊಡ್ತಾರೆ ಅನ್ನೋದ್ರ ವಿರುದ್ಧವಾಗೆಲ್ಲ ಹೇಳ್ತಾ ಇರೋದು. ಆದರೆ ನೀವು ಇಂಜಿನಿಯರಿಂಗ್ನಲ್ಲಿ ಯಾವುದೋ ಒಂದು ರೀತಿಯ ಶಿಕ್ಷಣ ನೀತಿಯ ಫಲವನ್ನು ನೀವು ಎಲ್ರಿಗೂ ಹಂಚೋದಕ್ಕೆ ಹೊರಟಾಗ, ಅದೇ ಶಿಕ್ಷಣ ನೀತಿಯಲ್ಲಿ ಅತ್ಯಂತ ಪ್ರಾಥಮಿಕ ಮಟ್ಟದಲ್ಲಿ ಕೊಡಬೇಕಾದ ಸೌಲಭ್ಯ ಏನು ಅಂತ ಹೇಳಿದ್ದಾರೆ. ಅದರ ಬಗ್ಗೆ ಏನು ಮಾಡ್ತೀರಿ? ಆ ಕಡೆ ಯೋಚನೆ. ಅದನ್ನೇ ಇದು ಟಾಪ್ ಸಿಟರ್ವಿ ವರ್ಲ್ಡ್ ಮಾಡಕ್ಕೆ ಹೊರಟಿದ್ದೇವೆ. ಏಕರೂಪ ಶಿಕ್ಷಣ ನೀತಿ ಅನ್ನೋದನ್ನು ಒಪ್ಕೊಳ್ಳದೇ ಇರುವಂಥ ನೀತಿ ನಮ್ಮ ದೇಶಕ್ಕೆ ಪ್ರಜಾಪ್ರಭುತ್ವ ವಿರೋಧಿ ನೀತಿ, ಜನ ವಿರೋಧಿ ನೀತಿ. ನೀವು 50 ಕ್ಯಾಟಗರೀಸ್ ಇಟ್ಬಿಟ್ಟು ನಿನ್ಗಿಷ್ಟು ಪಾಠ, ನಿನ್ಗಿಷ್ಟು ಪಾಠ. ಯಾಕೆ ಸ್ವಾಮಿ 5ನೇ ಕ್ಲಾಸ್ನಲ್ಲಿರೋರ್ಗೆ ಎಲ್ರಿಗೂ ಒಂದೇ ಪಾಠ ಇರೋದು ಬೇಡವಾ? ಎಲ್ರಿಗೂ ಒಳ್ಳೆ ಸೌಲಭ್ಯ ಇರೋದು ಬೇಡವಾ? ಅದನ್ನು ನೀವು ಕೊಡಿ ಅಂತಂದರೆ ಯಾರನ್ನು ಹೇಳ್ದೆ ಕೇಳಿದೆ ಇಂಥದ್ದು ಆಕ್ಸ್ಫರ್ಡ್ನಿಂದ ಯಾರನ್ನೋ ಕರ್ಕೊಂಡ್ಬಂದ್ಬಿಟ್ಟು ಯೂನಿವರ್ಸಿಟಿ ಮಾಡಿಸ್ತಾರೆ. ಈ ಊರು ಯೂನಿವರ್ಸಿಟಿಲೇ ಮೇಸ್ಟ್ರುಗಳನ್ನು ಇಟ್ಕೊಂಡಿಲ್ಲ ನೀವು. ಅಂಥದ್ದು ವಿದೇಶಿ ವಿಶ್ವವಿದ್ಯಾನಿಲಯವನ್ನು ಸ್ಥಾಪನೆ ಮಾಡಿ ಇಲ್ಲಿರೋರು ಇನ್ನೊಂದಷ್ಟು ಶೋಷಣೆ ಮಾಡಿ ಇಲ್ಲದಲೇ ಇರುವಂಥ ಭವ್ಯವಾದಂಥ ವಿಷಯಗಳನ್ನು ನಾವು ಕಲ್ಪನೆ ಮಾಡ್ಕೊಳ್ಳೋಂಥ. ಸರ್, ಆಮೇಲೆ ಇನ್ನು ಪ್ರಶ್ನೆಗಳು. ಓಕೆ, ಈಗ ಕೆಲವರು ಕ್ವಶನ್ ಎಲ್ಲ ಕೇಳಿದರೆ ಅದನ್ನು ನಾವು ಮೊದಲೇ ಹೇಳಿದಾಗೆ ಈ ವಿಷಯಗಳನ್ನು ಸಂಗ್ರಹ ಮಾಡಿಬಿಟ್ಟು ನಮ್ಮ ನೆಕ್ಸ್ಟ್ ಹೊಸತು ಸಂಚಿಕೆಯಲ್ಲಿ ಅದನ್ನು ಬಗ್ಗೆ ಡಾಕ್ಟರ್ ಜಿ ರಾಮಕೃಷ್ಣ ಅವರು ಮಾಡ್ತಾರೆ. ಮುಂದೆ ವಿಶೇಷ ಸಂಚಿಕೆ ಕೂಡ ಬರೋದಿದೆ. ಆ ವಿಶೇಷ ಸಂಚಿಕೆ ಸಂದರ್ಭದಲ್ಲಿ ಈ ತಿಂಗಳಿಂದು ಮುಂದಿನ ತಿಂಗಳಿಂದು ಇದೇ ರೀತಿಯಲ್ಲಿ ಏನು ಚರ್ಚೆ ನಡೆಯುತ್ತೆ ಹೊಸತು ಅಂಕಣ ಇದು ಅಂಗಳದಲ್ಲಿ ಈಗ ಬರ್ತಕ್ಕಂಥದ್ದನ್ನೇ ಕ್ರೋಢೀಕರಿಸಿ ಅದಕ್ಕೆ ನಾವು ಬೇರೆಯವರು ಭಾಗವಹಿಸಿ ಒಂದು ರೀತಿಯಲ್ಲಿ ಸಾರ್ವಜನಿಕ ಚರ್ಚೆಗೆ ಅವಕಾಶ ಆಗೋ ರೀತಿಯಲ್ಲಿ ಮುಂದುವರಿ. ಮೂಲಭೂತವಾದಂತಹ ಸೌಕರ್ಯ ಸರ್ವರಿಗೂ ಲಭ್ಯವಾಗಬೇಕು ಅನ್ನೋದು ಮೊದಲನೇ ಸೂತ್ರ. ಆ ಸೂತ್ರವೇ ಇಲ್ಲದೆ ನಾವು ಹೊರಡ್ತಾ ಇದ್ದೀವಿ. ಅದೇ ದೊಡ್ಡದು. ಸರ್, ಈಗ ಸತ್ಯವತಿ ಮುರಳಿಯವರು, ಆನಂದ್ ವಿಜಯ್ ಅವರು, ಆಮೇಲೆ ಪಾರ್ಥಸಾರಥಿ ಶ್ರೀನಿವಾಸ್ ಅವರು, ಆಮೇಲೆ ಪಂಡಿತಾರಾಧ್ಯ ಮೈಸೂರು ಅವರು, ಚಂದ್ರಪ್ರಭಾ ಕಠಾರಿ ಮುಂತಾದವರು ಕ್ವಶನ್ಗಳನ್ನು ಕೇಳಿದ್ದಾರೆ. ಅದನ್ನು ನಾವು ಮುಂದಿನ ಹೊಸತು ಸಂಚಿಕೆಯಲ್ಲಿ ಅದರ ಬಗ್ಗೆ ವಿಸ್ತೃತವಾಗಿ ಈ 1 ನಿಮಿಷ ಟೈಮ್ ಇದೆ. ಪಂಡಿತಾರಾಧ್ಯ ಪಾರ್ಥಸಾರಥಿ ಏನ್ ಪ್ರಶ್ನೆ ಕೇಳಿದ್ದಾರೆ ಅನ್ನೋದನ್ನಾದ್ರೂ ಎಲ್ರಿಗೂ ಗೊತ್ತಾಗೋ. ಪಂಡಿತಾರಾಧ್ಯ ಮೈಸೂರು ಅವರು ಸಂವಾದದಲ್ಲಿ ಭಾಗವಹಿಸಲು ಅನುಮತಿ ಕೋರುವೆ ಅಂತ ಹೇಳಿದ್ದಾರೆ. ಆಮೇಲೆ ಯಾವ ಸಂಚಿಕೆಯಲ್ಲಿ ಪ್ರಕಟಿಸುತ್ತಿದ್ದೀರಿ? ಡಿಸೆಂಬರ್ 2021 ಅಂತ ಕೇಳಿದ್ದಾರೆ. ಆಮೇಲೆ ಡಿಸೆಂಬರ್ ಅಲ್ಲ, ಜನವರಿ. ಅವರಿಗೆ ನಾವೇನು ಹೇಳ್ತಿದ್ದೇವೆ ಅಂತ ಹೇಳಿದ್ರೆ, ಪಂಡಿತಾರಾಧ್ಯ ಮೈಸೂರು ಅವರೇ, ನಿಮ್ಮ ಪ್ರಶ್ನೆಗಳನ್ನು ನೀವು ಕಳಿಸಿ, ನಾವು ಜನವರಿ ಸಂಚಿಕೆಯಲ್ಲಿ ಹೊಸತು ಸಂಚಿಕೆಯಲ್ಲಿ ಅದಕ್ಕೆ ವಿಸ್ತೃತವಾದಂತಹ ಉತ್ತರವನ್ನು ಕೊಟ್ಟು ಒಂದು ಆರ್ಟಿಕಲ್ ಅನ್ನು ಡಾಕ್ಟರ್ ಜಿ ರಾಮಕೃಷ್ಣ ಅವರು ಬರೆಯಲಿದ್ದಾರೆ. ಆಮೇಲೆ ಪಾರ್ಥಸಾರಥಿ ಅವರು, KS ಪಾರ್ಥಸಾರಥಿ ಅವರು, ಸಾಧಾರಣ ಜನಕ್ಕೆ ಕೇವಲ ತಾಂತ್ರಿಕ ತರಬೇತಿ ಹೊಟ್ಟೆಪಾಡಿಗೆ ಸಾಕು, ಅವರಲ್ಲಿ ವಿಧೇಯತೆ ಕಲಿಸಿ ಅವಲಂಬನೆ ಸೃಷ್ಟಿಸಿದರೆ ಸಾಕು. ಅಗತ್ಯ ಇದ್ದವರು ಉನ್ನತ ಶಿಕ್ಷಣ ಪಡ್ಕೋತಾರೆ ಅನ್ನುವ ದೃಷ್ಟಿ, ಉನ್ನತ ಶಿಕ್ಷಣ ಎಲ್ಲರಿಗೂ ಸಿಗದ ಆಗುವ ವರ್ಗದ ಶಿಕ್ಷಣ ನೀತಿ, ಗುಲಾಮ ಫ್ಯಾಸಿಸ್ಟು ಒಪ್ಪಿಕೊಳ್ಳುವ ಮನೋಭಾವ ಸೃಷ್ಟಿಸುವ ಹುನ್ನಾರ ಅಂತ ಹೇಳಿ ಅವರ ಅಭಿಪ್ರಾಯವನ್ನು ತಿಳಿಸಿದ್ದಾರೆ. ಇಲ್ಲ, ಅದು ಸರಿಯಾದಂಥ ವಿಮರ್ಶೆ. ಆರ್ಥಿಕವಾಗಿ, ಸಾಂಸ್ಕೃತಿಕವಾಗಿ, ಸಾಮಾಜಿಕವಾಗಿ ಸ್ವಾವಲಂಬನೆ ಅನ್ನತಕ್ಕಂಥದ್ದು ನಮ್ಮ ಧ್ಯೇಯ ಅನ್ನೋದನ್ನೇ ಬಿಟ್ಟು ನಾವು ಯಾವುದೇ ಪ್ರಕ್ರಿಯೆಯಲ್ಲಿ ಭಾಗವಹಿಸ್ತೀವಿ ಅಂತಂದ್ರೂ ಕೂಡ ಅದು ಜನವಿರೋಧಿನೇ ಆಗುತ್ತೆ. ಅದಕ್ಕೆ ನಾನು ಹೇಳಿದ್ದು ಮೊದಲೆತ್ಕೊಂತ ವರ್ಟಿಕಲ್ ಸೊಸೈಟಿಯನ್ನು ಹಾರಿಸಾಂಟಲ್ ಸೊಸೈಟಿ ಏನು ಮಾಡೋದಕ್ಕೆ ಏನು ಶಿಕ್ಷಣದಿಂದ ವ್ಯಕ್ತಿತ್ವ ರೂಪಿತಗೊಳ್ಳೋದು ಅಂತಂದರೆ
ಸಮಾನತೆಯಾಗಿ ಬಾಳುವಂಥ ಒಂದು ಸಂಸ್ಕೃತಿಯನ್ನು ಬೆಳೆಸ್ತಕ್ಕಂಥದ್ದು. ನೀವು ಸೂತ್ರೀಕರಿಸ್ಬಿಟ್ಟು ಈ ಹಂತದಲ್ಲಿರೋದು ಈ ವರ್ಗದವ್ರಿಗೆ ಇಂಥದ್ದು ಇತ್ಯಾದಿ ಯಾವುದನ್ನು ಹೇಳ್ತಾರೆ, ಅದು ಸಾರ್ವಜನಿಕರು ಯಾರು ಒಪ್ಕೊಳ್ಳೋದು ಸಾಧ್ಯ ಇಲ್ಲ. ಇದು ಪ್ರಜಾಪ್ರಭುತ್ವ ವಿರೋಧಿ ಆದಂಥದ್ದೇನೆ, ಅದನ್ನು ನಾವು ಮನಗಾಣಬೇಕು. ಆಮೇಲೆ ಇವರು ಸತ್ಯವತಿ ಮುರಳಿ ಅವರು ಕೇಳಿದ್ದಾರೆ, ಹೌ ಹ್ಯಾಸ್ ಬೀನ್ ದ ಇಶ್ಯೂ ಆಫ್ ಕಾಮನ್ ಎಜುಕೇಶನ್ ಸಿಸ್ಟಮ್ ಅಡ್ರೆಸ್ ಇನ್ ದ ನ್ಯೂ ಎಜುಕೇಶನ್ ಪಾಲಿಸಿ. ಇದಕ್ಕೆ ಉತ್ತರವನ್ನು ಮುಂದಿನ ಸಂಚಿಕೆಯಲ್ಲಿ ಡಾಕ್ಟರ್ ಜಿ ರಾಮಕೃಷ್ಣ ಅವರು ಬರೀತಿದ್ದಾರೆ. ಈಗ ಆಲ್ಮೋಸ್ಟ್ 1 ಗಂಟೆ ಆಯ್ತು, ನಮ್ಮ ಕಾರ್ಯಕ್ರಮ 1 ಗಂಟೆದು ಅಂತ ಹೇಳಿ ಇಟ್ಟಿರೋದು, ಅದ ಕಾರಣ ಸಮಯ ಮುಗೀತು ಬಂತು. ನಿಮ್ಮ ಏನಿದು ಕ್ವಶನ್ ಇನ್ನು ಕೂಡ ತಾವು ಇದರಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ, ಅದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನಾನು ಉತ್ತರ ಕ್ಷಮೆ ಕೇಳ್ತೇನೆ. ನನಗೆ ನೀವು ಅರ್ಧ ಗಂಟೆ ಮಾತನಾಡಿ ಅಂದ್ರು, ಅರ್ಧ ಗಂಟೆ ಮಾಡಿಲ್ಲ. ಮೇಸ್ಟ್ರು 1 ಗಂಟೆ ಮಾಡಿ ಅಭ್ಯಾಸ ಅವ್ರಿಗೆ. ಅದು ಬೆಲ್ ಹೊಡೆದಿಲ್ಲ ಸರ್, ಇವತ್ತು ಇನ್ನೂ ಬೆಲ್ ಹೊಡೆದಿಲ್ಲ. ಹೊಡಿತಿಲ್ಲ, ಈಗ ಹೊಡಿತಾ ಇದೆ. ಸರಿ. ಓಕೆ, ನಾವು ಇಲ್ಲಿಗೆ ಈ ಚಿಂತನ ಬಳಗದ ಪ್ರತಿ ತಿಂಗಳು 3ನೇ ಸೋಮವಾರ ಹೊಸತು ಪತ್ರಿಕೆಯ ವತಿಯಿಂದ ತಿಂಗಳ ಅಂಗಳ ಕಾರ್ಯಕ್ರಮ, ಪ್ರತಿ ತಿಂಗಳು ಈ ಥರದ ಒಂದು ವಿಷಯವನ್ನು ಇಟ್ಟುಕೊಂಡು ಚರ್ಚೆ ಮಾಡ್ತೇವೆ. ದಯವಿಟ್ಟು ಎಲ್ಲರೂ ಸಹಕಾರ ಮಾಡಿ, ಮತ್ತು ನೀವು ಕೇಳ್ತಕ್ಕಂಥ ಎಲ್ಲ ಪ್ರಶ್ನೆಗಳು, ಅಭಿಪ್ರಾಯಗಳನ್ನು ಆ ತಿಂಗಳ ಮುಂದಿನ ಸಂಚಿಕೆಯಲ್ಲಿ ಹೊಸತು ಪತ್ರಿಕೆಯಲ್ಲಿ ಪ್ರಕಟ ಮಾಡ್ತೇವೆ. ನಿಮ್ಮೆಲ್ಲರಿಗೂ ಧನ್ಯವಾದ. ಪ್ರಶ್ನೆ ಕೇಳೋದ್ರ ಜೊತೆಗೆ ಅವರು ತಮ್ಮ ಅಭಿಪ್ರಾಯಗಳನ್ನು ಹೇಳಿ ಕೊಟ್ಟರೆ ಅದೇ ಪ್ರಶ್ನೆ ಜೊತೆಯಲ್ಲಿ ಪ್ರಶ್ನೆಗಳು ಮಾತ್ರ, ಅದನ್ನು ಕೂಡ ನಾವು ಬೇರೆಯವ್ರಿಗೆ ತಲುಪಿಸೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಈ ತಿಂಗಳ ಅಂಗಳ ಕಾರ್ಯಕ್ರಮಕ್ಕೆ, ಮೊದಲನೇ ಕಾರ್ಯಕ್ರಮಕ್ಕೆ ಬಂದಂತಹ ಡಾಕ್ಟರ್ ಜಿ ರಾಮಕೃಷ್ಣ ಅವರಿಗೂ ಕೊಟ್ಟಿದ್ದಕ್ಕೆ ನಿಮಗೆ ಹಾಗೂ ಡಾಕ್ಟರ್ ಸಿದ್ದಲಿಂಗೇಗೌಡ ಪಾಟೀಲ್ ಅವರಿಗೂ ನಮ್ಮ ಬಳಗದ ಪರವಾಗಿ ವಂದನೆಗಳು. ಹಾಗೂ ಈ ಕಾರ್ಯಕ್ರಮವನ್ನು ನಮಗೆ ಮಾಡಲಿಕ್ಕೆ ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಟಂತಹ, ಟೆಕ್ನಿಕಲ್ ಸಪೋರ್ಟ್ ಕೊಟ್ಟಂತಹ ಬಹುರೂಪಿ ಬುಕ್ ಹಬ್ನ ನಮ್ಮ ಗೆಳೆಯ GN ನಾಗರಾಜ್ ಅವರಿಗೂ, GN ಮೋಹನ್ ಅವರಿಗೂ, ಶ್ರೀಮತಿ ಶ್ರೀಜಾ ಅವರಿಗೂ ಮತ್ತು ಅವರ ಎಲ್ಲ ತಂಡದವರಿಗೂ ನಮ್ಮ ಹೊಸತು ಬಳಗದ ಪರವಾಗಿ ವಂದಿಸ್ತೇನೆ. ಹಾಗೂ ಇಲ್ಲಿ ಆಗಮಿಸಿದಂತಹ ಎಲ್ಲ ಗೆಳೆಯರಿಗೂ, ಈ ಕಾರ್ಯಕ್ರಮವನ್ನು ನೋಡ್ತಿರುವಂತಹ ಎಲ್ಲ ಗೆಳೆಯರಿಗೂ ಕೂಡ ಇನ್ನೊಮ್ಮೆ ವಂದಿಸ್ತಾ ಈ ಕಾರ್ಯಕ್ರಮವನ್ನು ನಾವು ಇಲ್ಲಿಗೆ ಮುಕ್ತಾಯಗೊಳಿಸ್ತೀವಿ. ನಮಸ್ಕಾರ.